ಹಲೋ ಮಕ್ಕಳೇ, ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಕಾನ್ಸೆಪ್ಟ್ನ ವಿಡಿಯೋನಲ್ಲಿ ನಾವು ಒಂದು ಹೊಸ ಚಾಪ್ಟರ್ನ ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ಚಾಪ್ಟರ್ ನಂಬರ್ 2 ಸೆಕೆಂಡ್ PUC ನಲ್ಲಿ ಬರುವಂತಹ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅನ್ನೋ ಒಂದು ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಬೋರ್ಡ್ ಎಕ್ಸಾಮ್ಸಿಗೆ ಬಹಳ ಇಂಪಾರ್ಟೆಂಟು. ನೀಟು, CET ಆರ್ JEEಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ, ವಿಚ್ ವಿಲ್ ಕ್ಯಾರಿ ಮೋರ್ ವೆಯ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಮಾರ್ಕ್ಸ್. ಯೂಶಲಿ ಬೋರ್ಡ್ ಎಕ್ಸಾಮಿಗೆ ಈ ಒಂದು ಚಾಪ್ಟರಿಂದ 6 to 8 ಮಾರ್ಕ್ಸ್ ಇನ್ ಕ್ವಶನ್ಸ್ ಕೇಳ್ತಾರೆ. ಸೊ ಡಿರೈವೇಷನ್ಸು ಇದೆ, ಪ್ಲಸ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸು ಇದೆ. ಓಕೆ, ಡಿರೈವೇಷನ್ನ 5 ಮಾರ್ಕ್ಸಿಗೆ ಕೇಳಿದ್ರೆ ಇದು 3 ಮಾರ್ಕ್ಸ್ ಆರ್ ಓಕೆ ಇಟ್ ಮೇ ವೇರಿ, ಬಟ್ 6 to 8 ಮಾರ್ಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿದ್ರೆ ನೀವು 6 to 8 ಮಾರ್ಕ್ಸ್ ಕ್ವಶನ್ಸ್ ಈ ಒಂದು ಚಾಪ್ಟರಿಂದ ಬರುವಂತಹ ಸಾಧ್ಯತೆಗಳಿದೆ ಅಂತ ನಾವು ಅನಲೈಸ್ ಮಾಡ್ಕೋಬೋದು. ಓಕೆ, ಸೊ ನಾವು ಏನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಈಗ ಚಾಪ್ಟರ್ ಓಕೆ, ಸೊ ಈ ಚಾಪ್ಟರಲ್ಲೆಲ್ಲ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಬಿಫೋರ್ ದಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಡು ಯು ಮೀನ್ ಬೈ ದ ಮೀನಿಂಗ್ ಆಫ್ ದ ಹೆಡ್ಡಿಂಗ್. ಚಾಪ್ಟರ್ನ ಹೆಡ್ಡಿಂಗ್ನ ಮೀನಿಂಗ್ ಏನು ಅಂತೇಳಿ ಸಿಂಪಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಎಸ್, ಸೊ 3 ಡಿಫ್ರೆಂಟ್ ವರ್ಡ್ಸ್ ಇದೆ. ಒಂದು ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್, ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಓಕೆ, ಸೊ ಈಗ ಕೆಪಾಸಿಟೆನ್ಸ್ ಅನ್ನೋ ಒಂದು ಹೆಸರು ನಾವು ತಗೊಂಡ್ರೆ, ಕೆಪಾಸಿಟೆನ್ಸ್ ಈಸ್ ನಥಿಂಗ್ ಬಟ್ ವಾಟ್, ಸಿಂಪಲ್ ಆಗಿ ಹೇಳೋದಾದ್ರೆ, ಜನರಲ್ ಆಗಿ ಹೇಳೋದಾದ್ರೆ, ಇಟ್ ಈಸ್ ಎ ಕೆಪಾಸಿಟಿ ಆಫ್ ಎನ್ ಆಬ್ಜೆಕ್ಟ್. ಓಕೆ, ಸೊ ದ ಕೆಪಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಡಿಫೈನ್ಡ್ ಆಸ್ ವಾಟ್, ಸಿಂಪಲ್ ಆಗಿ ಕೆಪಾಸಿಟೆನ್ಸ್ ಅಂತ ಹೇಳ್ಬೋದು. ಒಂದು ಆಬ್ಜೆಕ್ಟ್ ಅಥವಾ ಒಂದು ಮೆಟೀರಿಯಲ್ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಇರೋದ್ರಿಂದ ಎಲೆಕ್ಟ್ರಿಕಲ್ ಕಾಂಪೊನೆಂಟಿನ ಕೆಪಾಸಿಟಿ ಏನು ಹೇಳುತ್ತೆ, ದಟ್ ಈಸ್ ನಥಿಂಗ್ ಬಟ್ ವಾಟ್ ಕೆಪಾಸಿಟೆನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್, ಯಾಕಂದ್ರೆ ಕೆಪಾಸಿಟೆನ್ಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ನ ಇನ್ ಡೆಪ್ತ್ ಆಗಿ ತಿಳ್ಕೊಂಡಿರಬೇಕು, ಹೌದಾ? ಸೊ ಹಾಗಾಗಿ ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ವಾಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಇನ್ ಡೆಪ್ತ್. ಅದರಲ್ಲಿ ಪೊಟೆನ್ಷಿಯಲ್ ಅನ್ನೋ ವರ್ಡು ನಮಗೆ ಫೆಮಿಲಿಯರ್ ಇದೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಅನ್ನೋ ವರ್ಡು ಕೂಡ, ಎಲೆಕ್ಟ್ರೋ ಅನ್ನೋ ವರ್ಡು ಕೂಡ ಫೆಮಿಲಿಯರ್ ಇದೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಪೊಟೆನ್ಷಿಯಲ್. We know that energy, okay, so energy ಬಗ್ಗೆ ಮಾತಾಡೋದಾದ್ರೆ, energy can be there are different types of energy. In that one is mechanical energy. Okay, ಏನಂತ ಕರಿತೀವಿ, ಒಂದನ್ನ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಮೆಕ್ಯಾನಿಕಲ್ ಎನರ್ಜಿ ನಲ್ಲಿ we have 2 types. ಮೆಕ್ಯಾನಿಕಲ್ ಎನರ್ಜಿ will be having 2 types. One is potential energy, another one is kinetic energy, ಅಲ್ವಾ? ಸೊ ಒಂದು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಇನ್ನೊಂದು ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಎನರ್ಜಿ ಡ್ಯೂ ಟು ಇಟ್ಸ್ ಪೊಸಿಷನ್. ಇದೆಲ್ಲ ನಮಗೆ ಯಾವುದೇ ಹೊಸ ಕಾನ್ಸೆಪ್ಟ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಏನು ಗೊತ್ತಿದೆ ಅದರಿಂದ ತಿಳ್ಕೊಳ್ತಾ ಹೋಗಬೇಕು. ಅದರಲ್ಲಿ ಈಗ ಪೊಟೆನ್ಷಿಯಲ್ ಅನ್ನೋ ವರ್ಡ್ ನಮಗೆ ಗೊತ್ತಿರೋ ಕಾನ್ಸೆಪ್ಟ್ ಏನು? ಓಕೆ, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಗೊತ್ತು, ಎನರ್ಜಿ ಸ್ಟೋರ್ಡ್. ಓಕೆ, ಸೊ ಆರ್ ಎನರ್ಜಿ ಡ್ಯೂ ಟು ಇಟ್ಸ್ ಪೊಸಿಷನ್ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ, ಅಥವಾ ಸ್ಟೋರ್ಡ್ ಎನರ್ಜಿನ ನಾವೇನಂತ ಕರಿತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಅದೇ ಸ್ಟೋರ್ಡ್ ಎನರ್ಜಿ ಯುಟಿಲೈಸ್ ಮಾಡಿಕೊಂಡು ಮೂವ್ಮೆಂಟ್ ಮಾಡಿದ್ರೆ, ಓಕೆ, ಸೊ ಮೂವ್ಮೆಂಟ್ ಅಥವಾ ಮೋಷನ್ ಆದ್ರೆ, ಸೊ ನಮಗೆ ಏನು ಸಿಗುತ್ತೆ, ಕೈನೆಟಿಕ್ ಎನರ್ಜಿ ಸಿಗುತ್ತೆ. ಇಲ್ಲಿ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಒಂದ್ ಕಡೆ ಇನ್ನೊಂದ್ ಕಡೆ ಡಿಫರೆನ್ಸ್ ಆಗಿರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ. ಈ ಎರಡು ಎನರ್ಜಿ ಕಂಬೈನ್ ಮಾಡಿದ್ರೆ ನಮಗೆ ಸಿಗೋದೇನೋ ಮೆಕ್ಯಾನಿಕಲ್ ಎನರ್ಜಿ ಅಂಡ್ ಮೆಕ್ಯಾನಿಕಲ್ ವರ್ಕ್. ನಮಗೆ ಇನ್ನೊಂದೇನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಎನರ್ಜಿ ಅಂಡ್ ವರ್ಕ್ ಆರ್ ನಾಟ್ ಡಿಫರೆಂಟ್. ಎರಡು ಕೂಡ ಬೇರೆ ಬೇರೆ ಅಲ್ಲ. ಎನರ್ಜಿ ಮತ್ತೆ ವರ್ಕ್ ಎರಡೂ ಸೇಮೆ, ಎರಡಕ್ಕೂ ಓಕೆ ಯೂನಿಟ್ ಏನು, ಜೌಲ್ಸೇ ಆಗಿರುತ್ತೆ, ಹೌದಾ? ಎಸ್, ಸೊ ಇದಿಷ್ಟು ಸ್ವಲ್ಪ ಬೇಸಿಕ್ಸ್ ನಮಗೆ ಗೊತ್ತಿದ್ರೆ ಸಾಕು. ನಾವು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಅಂದ್ರೆ ನಮಗೆ ಗೊತ್ತಾಯ್ತು, ಅಮೌಂಟ್ ಆಫ್ ವರ್ಕ್ ಡನ್ ಡ್ಯೂ ಟು ಇಟ್ಸ್ ಪೊಸಿಷನ್ ಇಸ್ ನಥಿಂಗ್ ಬಟ್ ವಾಟ್ ಪೊಟೆನ್ಷಿಯಲ್ ಅಂತ ಹೇಳ್ಬೋದು, ಹೌದಾ? ಅಥವಾ ಎನರ್ಜಿ ಪೊಸೆಸ್ಡ್ ಬೈ ಡ್ಯೂ ಟು ಇಟ್ಸ್ ಪೊಸಿಷನ್ ಅಂತಾನೂ ಕೂಡ ಹೇಳ್ಬೋದು. ಓಕೆ, ಸೊ ಇದೇನಿದೆ, ಇದು ಜನರಲ್ ಆಗಿ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್ಸ್ ಮೂವ್ಮೆಂಟ್ ಆದಾಗ, ಆಬ್ಜೆಕ್ಟ್ಸ್ ಗಳನ್ನ ನಾವು ಒಂದ್ ಕಡೆ ಇನ್ನೊಂದ್ ಕಡೆ ತಗೊಂಡು ಹೋದಾಗ ವಿ ಕ್ಯಾನ್ ಅಪ್ಲೈ ದಿಸ್ ಕಾನ್ಸೆಪ್ಟ್. ಬಟ್ ಆದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂದ್ರೆ ಏನು? ಓಕೆ, ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಬೇಕು. ಓಕೆ, ಸೊ ಹಿಯರ್ ವಿ ಹ್ಯಾವ್ 2 ಡಿಫರೆಂಟ್ ವರ್ಡ್. ಒನ್ ಈಸ್ ಎಲೆಕ್ಟ್ರೋ ಅಂಡ್ ಅನದರ್ ಒನ್ is static. Yes, as I told you, whatever with respect to electron word bandre, it is with respect to what movement of charge particles. Okay, so movement of charge particles, movement of charge particles. What do you mean by a charge? It is nothing but what it is okay, so it is ability of an atom to have more number of electrons or less number of electrons than the number of protons. One the atom only consider there are number of protons, that means 30. So proton number 30 ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಕೂಡ ಎಷ್ಟಿರಬೇಕು, 30 ಇದ್ರೆ ಸ್ಟೇಬಲ್. ಇಫ್ ಇನ್ ಕೇಸ್ ಒಂದು ಜಾಸ್ತಿ ಇತ್ತು, 30 ಇರೋದ್ರ ಬದಲು 30 ಇತ್ತು, ನಂಬರ್ ಆಫ್ ಪ್ರೋಟಾನ್ಸ್ 30 ಇರುತ್ತೆ, ಅವಾಗ we will call it as what negatively charged particle. ಅಕಸ್ಮಾತ್ ನಂಬರ್ ಆಫ್ ಪ್ರೋಟಾನ್ಸ್ 30 ಇದ್ದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾದರೂ 29 ಆದ್ರೆ, ಓಕೆ, ಸೊ we will call it as what ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಚಾರ್ಜ್ ಅಂದ್ರೆ ಇಷ್ಟೇ, ಒಂದು ಆಟಮ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇದ್ರೆ, ಫ್ರೀ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಗಿಂತ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ರೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್. ಯಾಕಂದ್ರೆ ಎಲೆಕ್ಟ್ರಾನ್ ನಾವು ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಕನ್ವೆನ್ಷನಲಿ. ಅಂಡ್ ಪಾಸಿಟಿವ್ ದಟ್ ಮೀನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಜಾಸ್ತಿ ಇದ್ದು ಎಲೆಕ್ಟ್ರಾನ್ಸ್ ಗಿಂತ ಇದ್ರೆ, ಸೊ ದಟ್ ಇಸ್ ಕಾಲ್ಡ್ as ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್. ಈಗ ಪ್ರೋಟಾನ್ಸ್ ನಂಬರ್ ಚೇಂಜ್ ಆಗಲ್ಲ. ಪ್ರೋಟಾನ್ಸ್ ಒಂದು ಆಟಮ್ ಅಲ್ಲಿ ಪ್ರೋಟಾನ್ ನಂಬರ್ ವಿಲ್ ಬಿ ಫಿಕ್ಸ್ಡ್. ಪ್ರೋಟಾನ್ ನಂಬರ್ ಚೇಂಜ್ ಆಯ್ತು ಅಂದ್ರೆ ಅದು ಆಟಮೇ ಚೇಂಜ್, ಬೇರೆ ಎಲಿಮೆಂಟೇ ಚೇಂಜ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಲ್ಯಾಕ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ as ಪಾಸಿಟಿವ್ ಚಾರ್ಜ್, ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ as ನೆಗೆಟಿವ್ ಚಾರ್ಜ್. ಈಗ ನಾವು ಪ್ರತಿ ಸಲ ಬರೆಯುವಾಗ ಆಟಮ್, ಎಲೆಕ್ಟ್ರಾನ್ ಇಷ್ಟೆಲ್ಲ ಬರೆಯೋದಿಲ್ಲ. ಓಕೆ, ಸೊ ಅದ್ರ ಬದಲಾಗಿ ಚಾರ್ಜ್ ಪಾರ್ಟಿಕಲ್ಸ್ ನ ವಿ ವಿಲ್ ಓಕೆ ಡಿನೋಟ್ ವಿತ್ ದ ಹೆಲ್ಪ್ ಆಫ್ ಲೆಟರ್ ಡಾಟ್ ಅಥವಾ ಒಂದು ಸಣ್ಣ ಸರ್ಕಲ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಇಫ್ ಇನ್ ಕೇಸ್ ಇದ್ರ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಪ್ಲಸ್ ಕ್ಯೂ ಅಲ್ಲಿ ಡಿನೋಟ್ ಮಾಡ್ತೀವಿ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಮೈನಸ್ ಕ್ಯೂ ಅಲ್ಲಿ ಡಿನೋಟ್ ಮಾಡ್ತೀವಿ. ಓಕೆ, ಆರ್ ಎಲ್ಸ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ನ ಪ್ಲಸ್ ಈ ರೀತಿ ಸರ್ಕಲ್ ಬರೆದು ಪ್ಲಸ್ ಅಂತ ಡಿನೋಟ್ ಮಾಡ್ತೀವಿ, ಅಥವಾ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಇದ್ರೆ ಮೈನಸ್ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಬಟ್
ಇದರ ಒಳಗಡೆ ಇಷ್ಟೆಲ್ಲ ಕಾನ್ಸೆಪ್ಟ್ ಇದೆ ಅಂತ ನೀವು ತಿಳ್ಕೊಂಡಿರಬೇಕು. ಓಕೆ ಫೈನ್. ಈಗ ಮೂವ್ಮೆಂಟ್ ಆಫ್ ಚಾರ್ಜ್ ಪಾರ್ಟಿಕಲ್ ಇಸ್ ಎಲೆಕ್ಟ್ರಿಸಿಟಿ. ಓಕೆ ಆದ್ರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಸ್ಟಾಟಿಕ್ ಅಂತ ಹೇಳ್ತಾರೆ. ಸ್ಟಾಟಿಕ್ ಇನ್ ದ ಸೆನ್ಸ್ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗೋದಿಲ್ಲ. ಚಾರ್ಜ್ ಪಾರ್ಟಿಕಲ್ಸ್ ಎಲ್ಲೋ ಒಂದ್ ಕಡೆ ಈ ತರ ಸ್ಟೇಬಲ್ ಆಗಿದೆ, ಸ್ಟಾಟಿಕ್ ಆಗಿ ನಿಂತಿದೆ. ಸೊ ಆ ಸ್ಟಾಟಿಕ್ ಆಗಿ ನಿಂತಿದ್ದಾಗ ಲೆಟ್ ಅಸ್ ಟೇಕ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್. ಹೀಗೆ ಸ್ಟಾಟಿಕ್ ಆಗಿ ನಿಂತಿದ್ದಾಗ ಓಕೆ ವಾಟ್ ಈಸ್ ದ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಇಟ್ ಪೊಸೆಸ್. ಸೊ ಈ ಒಂದು ಚಾರ್ಜ್ ಪಾರ್ಟಿಕಲ್ಸ್ ಯಾವುದೋ ಒಂದು ಜಾಗದಲ್ಲಿ, ಒಂದು ಸರೌಂಡಿಂಗ್ ಏರಿಯಾದಲ್ಲಿ ವಾಟ್ ಈಸ್ ದ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ವಾಟ್ ಈಸ್ ದ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಇಟ್ ಪೊಸೆಸ್, ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಹೇಗೆ ಒಬ್ಬ ವ್ಯಕ್ತಿ ಒಂದ್ ಕಡೆ ನಿಂತ್ಕೊಂಡಿದ್ದಾಗ ಓಕೆ ಸೊ ಅವನಿಗೆ ಒಂದು ಶಕ್ತಿ ಇರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಎನರ್ಜಿ ಅವ್ನು ಸ್ಟೋರ್ ಮಾಡ್ಕೊಂಡಿರ್ತಾನೋ. ಸೊ ಅಂಡ್ ಆ ಒಂದು ಸ್ಟೋರ್ಡ್ ಎನರ್ಜಿನ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅದೇ ರೀತಿ ಈ ಒಂದು ಚಾರ್ಜ್ ಪಾರ್ಟಿಕಲ್ ಇದ್ದಾಗ ತನ್ನ ಒಂದು ಚಾರ್ಜ್ ಪಾರ್ಟಿಕಲ್ ಇಂದ ಸುತ್ತಲೂ ಏನ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡಿರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಕೆಲವು ಸ್ಟೋರ್ಡ್ ಎನರ್ಜಿ ಇರುತ್ತೆ. ಆ ಸ್ಟೋರ್ಡ್ ಎನರ್ಜಿನ ನಾವೇನಂತ ಕರಿತೀವಿ, ಪೊಟೆನ್ಷಿಯಲ್ ಅಂತ ಕರಿತೀವಿ. ದಿಸ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಓಕೆ ಆ ಪೊಟೆನ್ಷಿಯಲ್ ಇಂದ ಕೆಲವು ಆಬ್ಜೆಕ್ಟ್ಸ್ ಗಳನ್ನ ನಾವು ಡಿಸೈನ್ ಮಾಡ್ತೀವಿ. ಅದರಲ್ಲಿ ಕೆಪಾಸಿಟಿ ಇರುತ್ತೆ. ಸೊ ಆ ಕೆಪಾಸಿಟಿ ಏನು ಅಂತ ನಾವು ಡಿಸ್ಕಸ್ ಮಾಡೋದೇ ಕೆಪಾಸಿಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ. ಓಕೆ ಸೊ ಈಗ ಒಂದು ಚಾರ್ಜ್ ಇರುತ್ತೆ, ಒಂದು ಚಾರ್ಜ್ ಸುತ್ತ ಏನೋ ಒಂದು ಚಾರ್ಜ್ ಇರುತ್ತೆ, ಏನೋ ಒಂದು ಪೊಟೆನ್ಷಿಯಲ್ ಇರುತ್ತೆ. ವೈ ವಿ ನೀಡ್ ಟು ಕ್ಯಾಲ್ಕುಲೇಟ್, ಏನು ಇದರ ಅವಶ್ಯಕತೆ ಏನಿದೆ, ಇದನ್ನ ಫ್ಯೂಚರ್ ಅಲ್ಲಿ ನಾವು ಎಲ್ಲಿ ತಿಳ್ಕೊಳ್ತೀವಿ ಅನ್ನೋದಾದ್ರೆ ಓಕೆ ಎಸ್ ದೇರ್ ಇಸ್ ಅ ವಾಸ್ಟ್ ಅಪ್ಲಿಕೇಶನ್ ಹಿಯರ್. ಯಾಕೆಂದ್ರೆ ಈಗ ನೀವು ಒಂದು ಜಸ್ಟ್ ಕಂಪೇರ್, ಒಂದು ಮನೆಗೆ ಹಾಕುವಂತಹ ವೈರು, ಓಕೆ ವೈರಿಂಗ್ ಮಾಡುವಾಗ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗುವಾಗ ಹಾಕುವಂತ ವೈರು 1 mm ಥಿಕ್ನೆಸ್ ಇರುತ್ತೆ, ಅಥವಾ ಓಕೆ ಬಹಳ ಥಿಕ್ನೆಸ್ ಸ್ವಲ್ಪ ತುಂಬಾ 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 ಸಣ್ಣದಾಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಬೇಕಾಗಿರೋ ವೋಲ್ಟೇಜ್ ಎಷ್ಟು 220 ವೋಲ್ಟ್ಸ್ ಮತ್ತೆ 240 ವೋಲ್ಟ್ಸ್ ಬೇಕಾಗಿರುತ್ತೆ, ಹೌದಾ. ಆದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಎಲೆಕ್ಟ್ರಿಸಿಟಿನ, ಅಲ್ಲಿ ಥಿಕ್ನೆಸ್ ಏನಿರುತ್ತೆ ತುಂಬಾ ಜಾಸ್ತಿ ದೊಡ್ಡದಿರುತ್ತೆ. ಓಕೆ ಸೊ ದ ಥಿಕ್ನೆಸ್ ವಿಲ್ ಬಿ ವಾಟ್ ಮೋರ್. ಯಾಕೆ ಅಂದ್ರೆ ನಾವು ಒಂದು ಮನೆಯಿಂದ ಇನ್ನೊಂದು ಮನೆ ಕಡೆ ಟ್ರಾನ್ಸ್ಫರ್ ಮಾಡುವಾಗ ಓಕೆ ಎಲೆಕ್ಟ್ರಿಕಲ್ ಎನರ್ಜಿ ಟ್ರಾನ್ಸ್ಫರ್ ಮಾಡುವಾಗ ದೇರ್ ವಿಲ್ ಬಿ ಲಾಸ್ ಆಗೇ ಆಗುತ್ತೆ, ಹೌದಾ. ಸೊ ಹಾಗಿದ್ರೆ ಈಗ ಒಂದು ಮನೆಗೆ 220 ವೋಲ್ಟ್ಸ್ ಹೋಗ್ತದೆ, ಇನ್ನೊಂದು ಮನೆಗೆ 130 ವೋಲ್ಟ್ಸ್ ಹೋಯ್ತು ಅಂದ್ರೆ ಯೂಸ್ ಇಲ್ಲ. ಎಲ್ಲ ಮನೆಗೂ ಎಷ್ಟು ಹೋಗಬೇಕು, 220 ವೋಲ್ಟ್ಸ್. ಹಾಗಿದ್ರೆ ಟ್ರಾನ್ಸ್ಫರ್ ಆಗುವಾಗಲೂ ಲಾಸ್ ಏನಾಗುತ್ತೆ, ಅದ್ರ ಜೊತೆಗೆ ಸೇರಿಸಿ ಅವ್ರು ಏನು ಕಳಿಸಬೇಕು, ವೋಲ್ಟೇಜ್ನ ಕಳಿಸಬೇಕು. ವೋಲ್ಟೇಜ್ ಕಳಿಸಬೇಕು ಅಂದ್ರೆ ವೋಲ್ಟೇಜ್ ಕಳಿಸಿದಾಗ ಅಷ್ಟೇ ಎಲೆಕ್ಟ್ರಿಸಿಟಿನೂ ಹೋಗುತ್ತೆ. ವೋಲ್ಟೇಜ್ ಕಳಿಸಬೇಕು ಅಂದ್ರೆ ವೋಲ್ಟೇಜ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ವಾಟ್ ಚಾರ್ಜ್ ಪಾರ್ಟಿಕಲ್ಸ್. ಸೊ ಕಡಿಮೆ ಥಿಕ್ನೆಸ್ ಇದ್ದಾಗ ಚಾರ್ಜ್ ಪಾರ್ಟಿಕಲ್ಸ್ ಕಡಿಮೆ ಇರುತ್ತೆ, ಜಾಸ್ತಿ ಥಿಕ್ನೆಸ್ ಇದ್ದಾಗ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಹೌದಾ. ಸೊ ಹಾಗಾಗಿ ಒಂದು ಚಾರ್ಜ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಈ ಒಂದು ಥಿಕ್ನೆಸ್ ನ ಜಾಸ್ತಿ ಮಾಡಿದಂಗೆ ಚಾರ್ಜ್ ಪಾರ್ಟಿಕಲ್ ಜಾಸ್ತಿ ಆಗುತ್ತೆ. ಚಾರ್ಜ್ ಪಾರ್ಟಿಕಲ್ ಜಾಸ್ತಿ ಆದ್ರೆ ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ವಾಟ್ ವೋಲ್ಟೇಜ್, ಹೌದಾ. ಸೊ ಎಲ್ಲಿ ಪ್ರತಿಯೊಂದು ಇಕ್ವಿಪ್ಮೆಂಟ್ ಡಿಸೈನ್ ಆಗಿರೋದು ಅಂದ್ರೆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್, ವೈರಿಂಗ್ ಎಲ್ಲ ಡಿಸೈನ್ ಆಗಿರೋದು ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ, ದಟ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಅದು ಮೂವ್ ಆಗುವಾಗ ಹೇಗೆ ಅದರ ಎನರ್ಜಿ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ನಾವು ಆಮೇಲೆ ತಿಳಿತೀವಿ. ಬಟ್ ಅದು ಸ್ಟೋರ್ಡ್ ಒಂದ್ ಕಡೆ ನಿಂತಿದ್ದಾಗ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಅದನ್ನ ಅದು ಎಷ್ಟು ಅಮೌಂಟ್ ಆಫ್ ಪೊಟೆನ್ಷಿಯಲ್ ಕ್ಯಾರಿ ಮಾಡುತ್ತೆ ಅನ್ನೋದು ಫಸ್ಟ್ ತಿಳ್ಕೋಬೇಕಾಗುತ್ತೆ. ದಟ್ಸ್ ವೈ ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಬಿನ್ ಕೆಪ್ಟ್ ಅಂಡರ್ ದ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇದಿಷ್ಟು ಒಂದು ಬೇಸಿಕ್ ಇಂಟ್ರೊಡಕ್ಷನ್. ಇದು ತಿಳ್ಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಹೋಗೋಣ. ಓಕೆ ಸೊ ನಾವು ಲೆಟ್ ಅಸ್ ಎಕ್ಸಾಕ್ಟ್ಲಿ ಡಿಫೈನ್ ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ವಾಟ್ ಇಸ್ ದ ಡೆಫಿನೇಷನ್ ಜೊತೆಗೆ ನಾವು ಇನ್ನೊಂದು ಏನು ತಿಳ್ಕೊಳ್ಳೋಣ. ಓಕೆ ಸೊ ಒಂದು ಡಿರೈವೇಷನ್ ಇದೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ. ಡಿರೈವೇಷನ್ ಕೂಡ ನಾವು ಡಿಸ್ಕಸ್ ಮಾಡೋಣ. ನಾವು ಲೆಟ್ ಮೀ ರೈಟ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಎಸ್ ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡೆಫಿನೇಷನ್, ಆಕ್ಚುಯಲ್ ಡೆಫಿನೇಷನ್ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಯಾಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಬರೆದಿದ್ದೀನಿ ಅಂದ್ರೆ ಇದನ್ನ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರಾ. ಏನ್ ಗೊತ್ತಿದೆ ಅದರಿಂದ ಏನ್ ಗೊತ್ತಿಲ್ವೋ ಅದನ್ನ ಕಲಿಯೋದಕ್ಕೆ ಟ್ರೈ ಮಾಡಿದ್ರೆ ಸಾಕು. ಓಕೆ ಫೈನ್. ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಪೊಟೆನ್ಷಿಯಲ್ ಅನ್ನೋ ಒಂದು ಕ್ವಾಂಟಿಟಿ, ಇಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ, ಹೆನ್ಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಡಿನೋಷನ್ ವಿಚ್ ಈಸ್ ಕಾಲ್ಡ್ ಆಸ್ ವಿ. ಓಕೆ ಸೊ ವಿ ಅನ್ನೋ ಒಂದು ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗಿರ್ಬೋದು, ಪೊಟೆನ್ಷಿಯಲ್ ಅನ್ನೋ ವರ್ಡ್ ಬಂತು ಅಂದ್ರೆ ಇಟ್ ಈಸ್ ಡಿನೋಟೆಡ್ ಬೈ ವಿ. ಆದ್ರೆ ಓಕೆ ಸೊ ಅದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. ಓಕೆ ದೇರ್ ಇಸ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ನೆಕ್ಸ್ಟ್ ಟು ಹಿಮ್ ದೇರ್ ಇಸ್ ಅ ಬಾಕ್ಸ್. ಒಂದು ಬಾಕ್ಸ್ ಇದೆ ಅನ್ಕೊಳ್ಳೋಣ. ಸೊ ಗ್ರೌಂಡ್ ಇಂದ ದಿಸ್ ಇಸ್ ಪಾಯಿಂಟ್ ಎ. ಲೆಟ್ ಮಿ ಟೇಕ್ ದಿಸ್ ಆಸ್ ಪಾಯಿಂಟ್ ಎ. ಆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ತಗೋಬರ್ಬೇಕು. ಸೊ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಅದೇ ಒಂದು ವ್ಯಕ್ತಿ ತಗೋಬಂದಾಗ, ಆ ಬಾಕ್ಸ್ ನ ತಗೋಬಂದಾಗ ಈ ವ್ಯಕ್ತಿಯ ಶಕ್ತಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ದಟ್ ಮೀನ್ಸ್ ಎನರ್ಜಿ ವಿಲ್ ಬಿ ಡಿಕ್ರೀಸ್ಡ್. ಓಕೆ ಸೊ ಇಲ್ಲಿ ಇದ್ದಾಗ ಅವನ ಶಕ್ತಿ ಏನು ಅಂತ ತಗೋಣ. ಲೆಟ್ ಅಸ್ ಟೇಕ್ ಇಟ್ ಆಸ್ ವಾಟ್ ಯು ಎ. ದಟ್ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪೊಸಿಷನ್. ಸೊ ಈಗ ಆ ವ್ಯಕ್ತಿ ಇಲ್ಲಿಂದ ಇಲ್ಲಿಗೆ ತಗೊಂಡೋದಾಗ ಏನಾಯ್ತು. ಓಕೆ ಸೊ ಲೆಟ್ ಅಸ್ ಟೇಕ್ ದಿಸ್ ಹಿಯರ್ ದ ಪೊಟೆನ್ಷಿಯಲ್ ಇಸ್ ಯು ಬಿ ಅಂತ ತಗೊಳ್ಳೋಣ. ಓಕೆ ಸೊ ಬಿ ಅನ್ನೋ ಪಾಯಿಂಟ್ ಬಂದಾಗ ಅವನ ಪೊಟೆನ್ಷಿಯಲ್ ಏನಾಗಿರುತ್ತೆ, ಯು ಬಿ ಆಗಿರುತ್ತೆ. ಆಬ್ವಿಯಸ್ಲಿ ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂದ್ರೆ ಎನರ್ಜಿ ಲಾಸ್ ಆಗಲೇಬೇಕು. ದಟ್ ಮೀನ್ಸ್ ಅಮೌಂಟ್ ಆಫ್ ವರ್ಕ್ ಆಗ್ತದೆ ಅಂದ್ರೆ ಎನರ್ಜಿ ಲಾಸ್ ಆಗ್ತದೆ ಅಂತ ಅರ್ಥ. ಎಷ್ಟು ಎನರ್ಜಿ ಲಾಸ್ ಆಗಿದೆ ಅಂದ್ರೆ ಎಷ್ಟು ವರ್ಕ್ ಆಗಿದೆ ಅಷ್ಟು ಎನರ್ಜಿ ಲಾಸ್ ಆಗಿದೆ. ಸಿ ಹಿಯರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ವಾಟ್. ಸೊ ಎಷ್ಟು ಅಮೌಂಟ್ ಆಫ್ ವರ್ಕ್ ಆಗಿದೆ ಅಂದ್ರೆ ದ ಅಮೌಂಟ್ ಆಫ್ ವರ್ಕ್ ಈಸ್ ನಥಿಂಗ್ ಬಟ್ ದ ಡಿಫರೆನ್ಸ್ ಇನ್ ಪೊಟೆನ್ಷಿಯಲ್. ಎಲ್ಲಿ ಜಾಸ್ತಿ ಇರುತ್ತೆ ಪೊಟೆನ್ಷಿಯಲ್, ಆಬ್ವಿಯಸ್ಲಿ ಎ ಪೊಸಿಷನ್ ಅಲ್ಲಿ ಜಾಸ್ತಿ ಇರುತ್ತೆ, ಬಿ ಪೊಸಿಷನ್ ಅಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ಯು ಎ ಮೈನಸ್ ಯು ಬಿ ಈಸ್ ದ ಅಮೌಂಟ್ ಆಫ್ ಪೊಟೆನ್ಷಿಯಲ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಏನನ್ನು ತಗೊಂಡು ಹೋಗೋದಕ್ಕೆ ಅವನು ಇಷ್ಟು ಪೊಟೆನ್ಷಿಯಲ್ ಯೂಸ್ ಮಾಡಿದಾನೆ. ಓಕೆ ಸೊ ದ ಮಾಸ್ ಇನ್ ದ ಸೆನ್ಸ್ ಈ ಒಂದು ಆಬ್ಜೆಕ್ಟ್ ನ ತಗೊಂಡು ಹೋಗೋದಕ್ಕೆ. ಅದನ್ನ ಹೇಗೆ ನಾವು ಡಿನೋಟ್ ಮಾಡಬಹುದು, ಯು ಎ ಮೈನಸ್ ಯು ಬಿ ಡಿವೈಡೆಡ್ ಬೈ ಎಂ. ಇದು ಜನರಲ್ ಮೆಕ್ಯಾನಿಕಲ್ ವರ್ಕ್ ಆಗುವಾಗ. ಬಟ್ ಎಲೆಕ್ಟ್ರೋಸ್ಟಾಟಿಕ್ಸ್ ಗೆ ಕಂಪೇರ್ ಮಾಡಿದ್ರೆ ಇದನ್ನ ಓಕೆ ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಏನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಒಂದ್ ಕಡೆ ಇನ್ನೊಂದ್ ಕಡೆ ಯಾವುದೋ ಒಂದು ಆಬ್ಜೆಕ್ಟ್ ಮಾಸ್ ಎಂ ಇರುವಂತ ಆಬ್ಜೆಕ್ಟ್ ತಗೊಂಡು ಹೋಗಬೇಕು ಅಂದ್ರೆ ಇಸ್ ಅಮೌಂಟ್ ಆಫ್ ವರ್ಕ್ ಆಗಲೇಬೇಕು. ಆ ವರ್ಕ್ ಏನು ಅಂದ್ರೆ ದ ಡಿಫರೆನ್ಸ್ ಇನ್ ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ವಾಟ್ ಅಮೌಂಟ್ ಆಫ್ ವರ್ಕ್. ಸೊ ಇಲ್ಲಿ ಎಷ್ಟು ಡಿಫರೆನ್ಸ್ ಬಂದಿದೆ ಅದನ್ನ ನೋಡಿದ್ರೆ ಓಕೆ ಇಷ್ಟು ವರ್ಕ್ ಆಗಿದೆ ಅಂತ ಹೇಳ್ಬೋದು. ಎಸ್ ನಾವು
ಈಗ ಅದನ್ನೇ ಈಗ ಒಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ದೇರ್ ಇಸ್ ಎ ಚಾರ್ಜ್ ವಿಚ್ ಇಸ್ ಯೂಶುವಲಿ ಎ ಪಾಯಿಂಟ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದ್ರ ಸುತ್ತ ಏನಿರುತ್ತೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದ್ದೇ ಇರುತ್ತೆ, ವಿಚ್ ವಿ ಲರ್ನ್ ಇನ್ ದ ಪ್ರೀವಿಯಸ್ ಚಾಪ್ಟರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಹೇಳಿದ್ರೆ, ಓಕೆ, ಸೊ ಪಾಸಿಟಿವ್ ಚಾರ್ಜ್ ಯೂಶುವಲಿ ಏನ್ ಮಾಡುತ್ತೆ, ಇನ್ನೊಂದು ಪಾಸಿಟಿವ್ ಚಾರ್ಜ್ ನ ರಿಪೆಲ್ ಮಾಡುತ್ತೆ, ಅದೇ ನೆಗೆಟಿವ್ ಚಾರ್ಜ್ ಬಂದ್ರೆ ಅಟ್ರಾಕ್ಟ್ ಮಾಡುತ್ತೆ, ಹೌದಾ? ಎಸ್. ಈಗ ಇನ್ನೊಂದು ಪಾಯಿಂಟ್ ಚಾರ್ಜ್ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಇದೆ, ಈ ಪಾಯಿಂಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ಪಾಯಿಂಟ್, ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಆಸ್ ಎ, ಓಕೆ, ಅಂಡ್ ದಿಸ್ ಪಾಯಿಂಟ್ ಆಸ್ ಬಿ. ಈಗ ಎ, ಓಕೆ, ಇಲ್ಲಿ ತನಕ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಸುತ್ತ ಕಂಪ್ಲೀಟ್ ಈ ಪಾಯಿಂಟ್ ಎ ಪಾಯಿಂಟ್ ಪಿ ಏನಿದೆ, ಇಲ್ಲೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಯಾವ್ದರ ಪರವಾಗಿದೆ, ಈ ಒಂದು ಪಾಯಿಂಟ್ ಚಾರ್ಜ್. ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಚಾರ್ಜ್ ಆಸ್ ವಾಟ್, ಕ್ಯೂ, ಹೌದಾ? ಪಾಸಿಟಿವ್ ಇರೋದ್ರಿಂದ ಲೆಟ್ ಮಿ ಟೇಕ್ ಇಟ್ ಆಸ್ ಕ್ಯೂ. ಕ್ಯೂ ಈಸ್ ರೆಪ್ರೆಸೆಂಟಿಂಗ್ ದಟ್. ಓಕೆ, ಸೊ ನಾವೇ ಒಂದು ಜಾಸ್ತಿ ವ್ಯಾಲ್ಯೂ ಆಫ್ ಚಾರ್ಜ್ ಅನ್ನ ತಗೊಳ್ತಾ ಇದೀವಿ ಅಂತ ಅರ್ಥ. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಇನ್ನೊಂದು ಚಾರ್ಜ್, ಸಣ್ಣ ಚಾರ್ಜ್ ಅನ್ನ ತಗೋಬರ್ಬೇಕು. ಲೆಟ್ ಅಸ್ ಟೇಕ್, ಓಕೆ, ಅನದರ್ ಚಾರ್ಜ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಓಕೆ, ಸೊ ಅಲ್ಲಿ ಒಂದ್ ಕಡೆ ಮಾತ್ರ ಕ್ಯೂ ಅನ್ನೋದನ್ನ ಮೆನ್ಷನ್ ಮಾಡ್ತೀನಿ. ಓಕೆ, ಎಸ್. ಸೊ ಈಗ ಈ ಚಾರ್ಜಿನ ಪೊಟೆನ್ಷಿಯಲ್ ಏನಾಗುತ್ತೆ ಅಂದ್ರೆ, ವಾಟ್ ಇಸ್ ದ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ, ಸೊ ಈ ಒಂದು ಪಾಸಿಟಿವ್ ಚಾರ್ಜ್ ಏನ್ ಫೋರ್ಸ್ ಹಾಕುತ್ತೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕಬೇಕು. ಅಂಡ್ ಯಾವ್ದರ ನಾವು ಈ ಪಾಯಿಂಟ್ ಇಂದ ಪಾಯಿಂಟ್ ಬಿ ಗೆ ತಗೋಬರ್ಬೇಕು ಅಂದ್ರೆ, ಯಾವ್ದನ್ನ ನಾವು ಪುಷ್ ಮಾಡಬೇಕು ಅಂದ್ರೆ ಈ ಸ್ಮಾಲ್ ಚಾರ್ಜ್, ಯಾಕಂದ್ರೆ ಇದರ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಹಿಯರ್ ಲೆಟ್ ಮಿ ಟೇಕ್ ದಿಸ್ ಪೊಟೆನ್ಷಿಯಲ್ ಆಸ್ ಯು ಎ, ಅಂಡ್ ಲೆಟ್ ಮಿ ಟೇಕ್ ಇಲ್ಲಿಂದ ಇಲ್ಲಿಗೆ ತಗೊಬಂದಾಗ ಪೊಟೆನ್ಷಿಯಲ್ ನ ಯು ಬಿ ಅಂತ ತಗೊಳ್ಳೋಣ. ಓಕೆ, ಸೊ ದ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಆಕ್ಚುಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡಿನೋಟೆಡ್ ವಿತ್ ದ ಹೆಲ್ಪ್ ಆಫ್ ಲೆಟರ್ ವಿ. Amount, okay, it is nothing but what? It is amount of work done, which is nothing but electric potential. So electric potential is nothing but amount of work done. ಏನಕ್ಕೋಸ್ಕರ, the amount to bring a charge from one place to another place. ಆ ಪೊಸಿಷನ್ ಅಲ್ಲಿ ಏನಿತ್ತು ಪೊಟೆನ್ಷಿಯಲ್ ಯು ಎ ಇತ್ತು, ಅಂಡ್ ಈ ಪೊಸಿಷನ್ ಅಲ್ಲಿ ಏನಿದೆ ಯು ಬಿ ಇದೆ. ಓಕೆ, ಸೊ ದೇರ್ ಫೋರ್ ಚಾರ್ಜ್ ಮೇಲೆ ನಾವು ಅಪ್ಲೈ ಮಾಡ್ತಿರುವಂತಹ ವರ್ಕ್, ಸೊ ಹಾಗಾಗಿ ಯು ಎ ಮೈನಸ್ ಯು ಬಿ ಡಿವೈಡೆಡ್ ಬೈ ಕ್ಯೂ ವಿಲ್ ಗಿವ್ಸ್ ಅಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ವಿಚ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್. ಗೊತ್ತಾಗ್ತಿದ್ಯಾ? ಎಸ್, ಫೈನ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈಗ ಇಲ್ಲಿಂದ ಇಲ್ಲಿಗೆ ತಗೋಬರ್ಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಆಫ್ ವರ್ಕ್ ಏನಾಗಿದೆ, ನಾವು ವರ್ಕ್ ಮಾಡಿದೀವಿ. ಈ ಚಾರ್ಜೇ ಮಾಡಿಲ್ಲ ವರ್ಕ್ ನಾವು ವಿ ಹ್ಯಾವ್ ಅಪ್ಲೈಡ್ ದ ವರ್ಕ್. ಸೊ ಹಾಗಾಗಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಬಂದಾಗ, ಎಸ್ ಆಬ್ವಿಯಸ್ಲಿ ಈ ಪಾಯಿಂಟ್ ಅಲ್ಲಿ ಆ ವರ್ಕ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಅಲ್ಲೇನಾಗ್ತದೆ ಈ ವ್ಯಕ್ತಿಯ ವರ್ಕ್ ಏನಾಗ್ತದೆ ಕಡಿಮೆ ಆಗ್ತದೆ. ಬಟ್ ಆದ್ರೆ ಇಲ್ಲಿ ಈ ಚಾರ್ಜ್ ನ ಇಲ್ಲಿಂದ ಇಲ್ಲಿಗೆ ತಗೊಬಂದಾಗ ಈ ಪಾಯಿಂಟ್ ಅಲ್ಲಿ ದ ಚಾರ್ಜ್ ವಿಲ್ ಬಿ ಮೋರ್, ದಟ್ ಮೀನ್ಸ್ ದ ಪೊಟೆನ್ಷಿಯಲ್ ವಿಲ್ ಬಿ ಮೋರ್. ಯಾಕೆಂದ್ರೆ ಇದು ಪುಷ್ ಮಾಡ್ತಿರುತ್ತೆ, ನಾವು ಅಪ್ಲೈ ಮಾಡಿರೋ ಫೋರ್ಸ್ ನ ಸಡನ್ ಆಗಿ ತೆಗೆದುಬಿಟ್ರೆ ರಿಟರ್ನ್ ಹೋಗ್ಬಿಡುತ್ತೆ ವಾಪಸ್, ಹೌದಾ? ಯಾಕೆ ಅಂತ ಹೇಳಿದ್ರೆ ಈ ಚಾರ್ಜಿನ ಪೊಟೆನ್ಷಿಯಲ್ ಇಲ್ಲೂ ಕೂಡ ಏನಾಗ್ತಿರುತ್ತೆ, ಅಪ್ಲೈ ಆಗ್ತಿರುತ್ತೆ. ಸೊ ಹೆನ್ಸ್ ಈ ಜಾಗದಲ್ಲಿ ಪೊಟೆನ್ಷಿಯಲ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಓಕೆ, ಎಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ದಿಸ್ ಇಸ್ ದ ಮೀನಿಂಗ್ ಆಫ್ ವಾಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ತರೋದಕ್ಕೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಆಗಿದೆ, ದಟ್ ಡಿಫೈನ್ಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಈಗ ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಗೂ ಪೊಟೆನ್ಷಿಯಲ್ ಡಿಫರೆನ್ಸ್ಗೂ ಏನು ಡಿಫರೆನ್ಸ್ ಇಲ್ಲ, ಮೇಜರ್ ಡಿಫರೆನ್ಸ್ ಇಲ್ಲ. ಅದೇ ನಾವೇನಂತ ತಿಳ್ಕೊಳ್ಳೋಣ, ಚಾರ್ಜ್ ಇದೆ, ಆ ಚಾರ್ಜ್ ಸುತ್ತ ಏನಿದೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಈ ತರ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಸುತ್ತ. ನಾವೀಗ ಏನ್ ಮಾಡ್ತಿದ್ವಿ, ಈ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ತರ್ತಿದ್ವಿ. ಬಟ್ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ನಾವು ಡಿಫೈನ್ ಮಾಡುವಾಗ ಒಂದು ಪಾಯಿಂಟ್ ಇಂದ ತರಲ್ಲ, ಎಲ್ಲೋ ಒಂದ್ ಕಡೆ ಇನ್ಫಿನಿಟಿ ಜಾಗದಿಂದ ಏನ್ ಮಾಡ್ತೀವಿ, ತರ್ತೀವಿ. ಆ ಇನ್ಫಿನಿಟಿ ಜಾಗದಿಂದ ತಂದಾಗ ಯಾವುದೋ ಒಂದು ಪಾಯಿಂಟ್, ಲೆಟ್ ಮಿ ಟೇಕ್ ದ ಪಾಯಿಂಟ್ ಆಸ್ ದಿಸ್. ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಪಿ. ಈ ಪಾಯಿಂಟ್ ಅಲ್ಲಿ ಈ ಚಾರ್ಜ್ ನ ಇನ್ಫಿನಿಟಿಯಿಂದ ಈ ಪಾಯಿಂಟ್ ತಂದಾಗ ವಾಟ್ ಇಸ್ ದ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಹಿಯರ್? ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಸೊ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂದ್ರೆ, ಈ ಚಾರ್ಜ್ ಮೇಲೆ ನಾವು ಎಷ್ಟು ವರ್ಕ್ ಮಾಡ್ತೀವಲ್ಲ ಅಷ್ಟು ಅಮೌಂಟ್ ಆಫ್ ವರ್ಕ್ ಏನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಆಗಿ ಈ ಒಂದು ಪಾಯಿಂಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಫೈನ್. ಸೊ ದಿಸ್ ಈಸ್ ವಾಟ್ ವಿ ಆರ್ ಅಬೌಟ್ ಟು ಡಿರೈವ್ ನೌ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಈ ಒಂದು ಪಾಯಿಂಟ್ ಚಾರ್ಜ್ ಅಲ್ಲಿ ಅದರ ಸುತ್ತ ಇರುವ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ತಗೊಳ್ಳಿ, ಲೆಟ್ ಅಸ್ ಟೇಕ್ ಈ ಪಾಯಿಂಟ್ ಅಲ್ಲಿ ವಾಟ್ ಇಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಇದನ್ನ ನಾವು ಈಗ ನೆಕ್ಸ್ಟ್ ಡಿರೈವ್ ಮಾಡ್ತೀವಿ. ಆ ಡಿರೈವ್ ಮಾಡೋದಕ್ಕೆ ನಮಗೆ ಒಂದೇ ಒಂದು ಬೇಸಿಕ್ ಕಾನ್ಸೆಪ್ಟ್ ಬೇಕು, ವಿಚ್ ಇಸ್ ನಥಿಂಗ್ ಬಟ್ ವಾಟ್ ಕೂಲಮ್ಸ್ ಲಾ. ಸೊ ಕೂಲಮ್ಸ್ ಲಾ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೈನ್ ಆಗಿದೆ. ಸೊ ಅದ್ರ ಬದಲಾಗಿ ನಾನು ಏನ್ ಮಾಡ್ತೀನಿ, I'll just explain in a simple word. Consider there is a charge plus q and there is another charge. Okay, so there is another charge. Okay, let me take this as minus q. Because of these two charges, there exerts a force. Andre like ನಮಗೆ ಅರ್ಥಿಗೆ ಮತ್ತೆ ಮೂನಿಗೆ ಇರುವಂತಹ ಡಿಸ್ಟೆನ್ಸ್ ಇಂದ there will be a force which is called as gravitational force. ಅದೇ ರೀತಿ ಒಂದು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಇದೆ, there exerts a force and that force is given by Coulomb's force. ಆ Coulomb's force ಎಷ್ಟಿರುತ್ತೆ ಅಂದ್ರೆ, okay, so 1/4 pi epsilon naught, okay, q1 q2, that means let me take this as q1 and this as q2. q1 positive, q2 ಏನಿದೆ ನೆಗೆಟಿವ್ ಇದೆ, so divided by r square. Okay, so which is nothing but 1/4 pi epsilon naught ನಮಗೆ ಗೊತ್ತಿದೆ, it is a constant, Coulomb's constant k. Okay, so here minus q1 q2 divided by r square, the square of the distance between them. Square distance ಏನಂತ ತಗೊಳ್ಳೋಣ, r ಅಂತ ತಗೊಳ್ಳೋಣ. Square of the distance between them is the will defines the Coulomb's law. ಈ Coulomb's law ಬೇಕೇ ಬೇಕು ಈ ಒಂದು ಡಿರೈವೇಷನ್ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ. I hope you understood. Now let us move to the what derive. So ನಾವೀಗ electrostatic potential or potential due to a point charge ಅನ್ನು ಡಿರೈವ್ ಮಾಡ್ತಾ ಹೋಗ್ತಿದ್ದೀವಿ, which may be asked for 3 marks, important derivation. So and basic derivation ತುಂಬಾ ಈಸಿ. ಇದಕ್ಕೆ ಏನು ಗೊತ್ತಿರಬೇಕು ಅಂದ್ರೆ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಂಟಿಗ್ರೇಷನ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಸ್ಟಾರ್ಟಿಂಗ್ ಗೊತ್ತಾಗುತ್ತೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇಂಟಿಗ್ರೇಷನ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೋ ನೀಡ್ ಟು ವರಿ, ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಕಾನ್ಸೆಪ್ಟ್ ಅಲ್ಲಿ ಫಿಸಿಕ್ಸ್ ಗೆ ಏನು ಬೇಕು, ಇಂಟಿಗ್ರೇಷನ್ ಎಷ್ಟು ಬೇಕಾಗುತ್ತೆ ಅಷ್ಟು ಇಂಟಿಗ್ರೇಷನ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ ಅನ್ನೋದು ನನ್ನ ಸಜೆಷನ್. ಓಕೆ, ನಾವು ಲೆಟ್ ಅಸ್ ಡಿಫೈನ್. ವಿ ನೋ ದಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಫಸ್ಟ್ ಡೆಫಿನೇಷನ್ ಏನಿದೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆಫ್ ಎ ಚಾರ್ಜ್ ಇಸ್ ಡಿಫೈನ್ಡ್ ಆಸ್ ಇಟ್ ಇಸ್ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಇನ್ಸೈಡ್ ಎ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಎಲೆಕ್ಟ್ರಿಕ್ ಚಾರ್ಜ್ ಇಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂದ್ರೆ,
ಆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇನ್ನೊಂದು ಚಾರ್ಜ್ ಟೆಸ್ಟ್ ಚಾರ್ಜ್ ನಾವು ಇನ್ಫಿನಿಟಿಯಿಂದ ಒಂದು ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಿರುವ ಒಂದು ಪಾಯಿಂಟ್ ತಗೋಬರೋದಕ್ಕೆ ಎಷ್ಟು ವರ್ಕ್ ಮಾಡಿರ್ತೀವೋ ಸೇಮ್ ಅಮೌಂಟ್ ಆಫ್ ವರ್ಕ್ ಅನ್ನು ನಾವು ಪೊಟೆನ್ಷಿಯಲ್ ಆಫ್ ಎ ಚಾರ್ಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ ಫೈನ್. ಸೊ ಈಗ ಈ ಹೋಲ್ ಡಿರೈವೇಶನ್ ಕಾನ್ಸೆಪ್ಟ್ ಏನು ಅಂದ್ರೆ ಒಂದು ಟೆಸ್ಟ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಟೆಸ್ಟ್ ಚಾರ್ಜಿನ ವ್ಯಾಲ್ಯೂ ಏನು 1 ಕೂಲಮ್ ಪ್ಲಸ್ 1 ಕೂಲಮ್. ಯಾಕಂದ್ರೆ ಟೆಸ್ಟ್ ಚಾರ್ಜ್ ಇಸ್ ನಥಿಂಗ್ ಬಟ್ ವಾಟ್ ಪಾಸಿಟಿವ್ ಚಾರ್ಜ್, ಅದರ ವ್ಯಾಲ್ಯೂ ಏನು 1 ಕೂಲಮ್ ಅಂತ, ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ಅದು ಇನ್ಫಿನಿಟಿಲಿ ಇನ್ಫಿನಿಟಿಯಿಂದ ಏನ್ ಮಾಡಬೇಕು, ಒಳಗಡೆ ಈ ಒಂದು ಪಾಯಿಂಟ್ ಚಾರ್ಜ್ ಇದೆ, ದಿಸ್ ಇಸ್ ಆಲ್ಸೋ ಪಾಸಿಟಿವ್ ಚಾರ್ಜ್. ಸೊ ಇದ್ರ ಸುತ್ತ ಏನಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂದ್ರೆ ಓಕೆ ಇಟ್ ವಿಲ್ ಬಿ ಪುಷಿಂಗ್. ಓಕೆ ಸೊ ಅಂದ್ರೆ ಏನ್ ಮಾಡ್ತಿರುತ್ತೆ, ಪುಷ್ ಮಾಡ್ತಿರುತ್ತೆ. ಅದು ಪಾಸಿಟಿವ್ ಚಾರ್ಜ್ ಬಂದ್ರೆ ಪುಷ್ ಮಾಡುತ್ತೆ, ನೆಗೆಟಿವ್ ಚಾರ್ಜ್ ಬಂದ್ರೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಡೈರೆಕ್ಷನ್ ವಿಲ್ ಬಿ ಲೈಕ್ ಆಪೋಸಿಟ್. ಓಕೆ ಸೊ ಅವೇ ಫ್ರಮ್ ದ ಸೆಂಟರ್ ಆಗಿರುತ್ತೆ. ಓಕೆ ಸೊ ಈಗ ನಾವೇನ್ ಮಾಡ್ತಾ ಇದೀವಿ, ಈ ಚಾರ್ಜ್ ನ ಇನ್ಫಿನಿಟಿ ಇದೆ, ಸೊ ನೋ ನೀಡ್ ಟು ಪುಟ್ ಎನಿ ವರ್ಕ್, ಯಾಕಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಒಳಗಡೆ ತರ್ತಾ ಇದ್ದಂಗೆ ಎ ಪಾಯಿಂಟ್ ಬಂದಾಗ ವಿ ಹ್ಯಾವ್ ಟು ಅಪ್ಲೈ ಸಮ್ ವರ್ಕ್. ಫಾರ್ ಎಕ್ಸಾಂಪಲ್ ಎ ಪಾಯಿಂಟ್ ತಂದಾಗ ಸ್ವಲ್ಪ ಅಮೌಂಟ್ ಆಫ್ ವರ್ಕ್ ಅಪ್ಲೈ ಮಾಡಿದ್ವಿ. ಸೊ ವರ್ಕ್ ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಪ್ಲೈ ಮಾಡಿದ್ವಿ, ಸ್ವಲ್ಪ ಒಳಗಡೆ ಹೋಯ್ತು. ಸೊ ಸೇಮ್ ಅಮೌಂಟ್ ಆಫ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ನಾಟ್ ಓಕೆ ಮೂವ್ ಫರ್ದರ್. ಯಾಕೆಂದ್ರೆ ಈ ಪಾಯಿಂಟ್ ಚಾರ್ಜಿನ ಎಲೆಕ್ಟ್ರಿಕ್ ಫೀಲ್ಡ್ ಇದರ ಹತ್ರ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿಂದ ಅಪ್ಲೈ ಮಾಡುವಂತ ಫೋರ್ಸ್ ಮತ್ತೆ ಜಾಸ್ತಿ ಆಗ್ತಾನೆ ಹೋಗಬೇಕು. ಸೊ ಫಾರ್ ಎಕ್ಸಾಂಪಲ್ ಟೇಕ್ ಎಕ್ಸಾಂಪಲ್ ಆಫ್ ಸ್ಪ್ರಿಂಗ್. ಒಂದು ಸ್ಪ್ರಿಂಗಿನ ಎಕ್ಸಾಂಪಲ್ ತಗೊಳ್ಳಿ. ಸ್ಪ್ರಿಂಗ್ ನ ಒಂದ್ ಕಡೆ ಏನ್ ಮಾಡಿ ಫಿಕ್ಸ್ ಮಾಡ್ಬಿಟ್ಟು ಈ ಪಾಯಿಂಟ್ ಅಲ್ಲಿ ನಾವು ಏನ್ ಫೋರ್ಸ್ ಅಪ್ಲೈ ಮಾಡ್ತೀವಲ್ಲ, ಸೊ ದಟ್ ಫೋರ್ಸ್ ಈ ಫೋರ್ಸ್ ಅಪ್ಲೈ ಮಾಡಿದ್ರೆ ಒಂದು 5 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಒಂದು ಸ್ವಲ್ಪ ಮುಂದೆ ಹೋಯ್ತು. ಸೊ ನೆಕ್ಸ್ಟ್ ಮತ್ತೆ ಅದೇ 5 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಮುಂದೆ ಹೋಗಲ್ಲ, ಯಾಕಂದ್ರೆ ಆ ಒಂದು ಸ್ಪ್ರಿಂಗು ಕೂಡ ಅಷ್ಟೇ ಫೋರ್ಸ್ ಏನ್ ಮಾಡ್ತಿರುತ್ತೆ, ರಿಪಲ್ ಮಾಡ್ತಿರುತ್ತೆ. ಸೊ ಹೆನ್ಸ್ ಈ ಪಾಯಿಂಟ್ ಬಂದಾಗ ದ ಫೋರ್ಸ್ ಹ್ಯಾಸ್ ಟು ಬಿ ಮೋರ್, ಫೋರ್ಸ್ ಜಾಸ್ತಿ ಆಗಬೇಕು. ಈ ಪಾಯಿಂಟ್ ಬಂದಾಗ ಮತ್ತೆ ಫೋರ್ಸ್ ಜಾಸ್ತಿ ಆಗಬೇಕು. ಸೊ ಹೀಗೆ ಫೋರ್ಸ್ ಏನ್ ಜಾಸ್ತಿ ಆಗ್ತಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಕಂಟಿನ್ಯೂಸ್ಲಿ ವೇರಿಂಗ್. ಓಕೆ ಸೊ ಕಂಟಿನ್ಯೂಸ್ಲಿ ವೇರಿಂಗ್ ಫೋರ್ಸ್ ಅಂತ ಕರಿತೀವಿ. ಓಕೆ ಸೊ ಕಂಟಿನ್ಯೂಸ್ಲಿ ವೇರಿಂಗ್ ಫೋರ್ಸ್. ಸೊ ಕಂಟಿನ್ಯೂಸ್ಲಿ ವೇರಿಂಗ್ ಫೋರ್ಸ್ ಆದಾಗ ವಿ ಕ್ಯಾನಾಟ್ ಅಪ್ಲೈ ದ ಕಾನ್ಸೆಪ್ಟ್ ಸಿಂಪಲ್ ಮ್ಯಾಥಮೆಟಿಕ್ಸ್, ವಿ ಹ್ಯಾವ್ ಟು ಅಪ್ಲೈ ದ ಕಾನ್ಸೆಪ್ಟ್ ಆಫ್ ಇಂಟಿಗ್ರೇಷನ್, ಕ್ಯಾಲ್ಕುಲಸ್ ಅಪ್ಲೈ ಮಾಡಬೇಕು. ಓಕೆ ಈ ಜಾಗಕ್ಕೆ ಬಂದಾಗ ಪೊಟೆನ್ಷಿಯಲ್ ಏನಿದೆ, ಲೆಟ್ ಮಿ ಟೇಕ್ ದ ಪೊಟೆನ್ಷಿಯಲ್ ಆಫ್ ಅಟ್ ದಿಸ್ ಪಾಯಿಂಟ್ ಆಸ್ ವಾಟ್ ವಿ ಎ ಅಂಡ್ ಹಿಯರ್ ವಿ ಬಿ. ಈಗ ಆಕ್ಚುಲಿ ಈ ಚಾರ್ಜ್ ಅನ್ನ ಪಾಯಿಂಟ್ ಪಿ ತರಬೇಕು, ಯಾಕಂದ್ರೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಪೊಟೆನ್ಷಿಯಲ್ ಆಫ್ ದ ಚಾರ್ಜ್ ಕ್ಯೂ. ಈ ಒಂದು ಚಾರ್ಜ್ ಕ್ಯೂ ನ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಪಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ದಟ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ವರ್ಕ್ ಡನ್. ಈ ಟೆಸ್ಟ್ ಚಾರ್ಜ್ ಅನ್ನ ಇಲ್ಲಿ ತರೋದಕ್ಕೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಮಾಡಿದೀವೋ ಅಷ್ಟು ಪೊಟೆನ್ಷಿಯಲ್. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ವಾಟ್, ದಟ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಡಿರೈವೇಶನ್. ಓಕೆ ಸೊ ನೌ ದ ಅಮೌಂಟ್ ಆಫ್ ವರ್ಕ್ ಡನ್ ಬೈ ದಿಸ್ ಪಾಯಿಂಟ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಕೊಡ್ತಾ ಇದೆ ಪಾಯಿಂಟ್ ಚಾರ್ಜ್, ಅದರಿಂದ ಏನ್ ಅಮೌಂಟ್ ಆಫ್ ವರ್ಕ್ ಆಗ್ತಿರುತ್ತೋ ದ ಸೇಮ್ ಅಮೌಂಟ್ ಆಫ್ ವರ್ಕ್ ವಿಲ್ ಬಿ ಯುಟಿಲೈಸ್ ಟು ವಾಟ್ ಮೂವ್ ಎ ಚಾರ್ಜ್. ಈಗ ಪಾಯಿಂಟ್ ಬಿ ತರೋದಕ್ಕಿಂತ ಮುಂಚೆ ವಾಟ್ ವಿ ಹ್ಯಾವ್ ಟು ಡಿಸ್ಕಸ್ ಇಸ್ ಒಂದು ಸ್ಮಾಲ್ ಡಿಸ್ಟೆನ್ಸ್ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಎಷ್ಟು ಅಮೌಂಟ್ ಆಫ್ ವರ್ಕ್ ಆಗುತ್ತೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ಡೈರೆಕ್ಟ್ಲಿ ವಿ ಕ್ಯಾನಾಟ್, ಸಿನ್ಸ್ ದ ಫೋರ್ಸ್ ಈಸ್ ವೇರಿಂಗ್, ಫೋರ್ಸ್ ವೇರಿ ಆಗ್ತಾ ಹೋದಂಗೆ ಡೈರೆಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ನಾವು ತಿಳ್ಕೊಳ್ಳೋದಕ್ಕಾಗಲ್ಲ. ಇಟ್ ಇಸ್ ನಾಟ್ ಸೂಟೇಬಲ್. ಹಾಗಾಗಿ ಪಾಯಿಂಟ್ ಎ ಪಾಯಿಂಟ್ ಬಿ ತುಂಬಾ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ವರ್ಕ್ ಆಗುತ್ತೆ, ಎಷ್ಟು ಅಮೌಂಟ್ ಆಫ್ ಪೊಟೆನ್ಷಿಯಲ್ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಎ ಇಂದ ಬಿ ತಗೊಂಡು ಹೋದಾಗ ಎ ಅಲ್ಲಿ ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ, ಬಿ ಅಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಹತ್ರ ಹೋದಂಗೆ ಇದರ ಫೋರ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಕು. ಆ ಫೋರ್ಸ್ ಅಪ್ಲೈ ಮಾಡಿದ್ರೆ ಅಲ್ಲಿ ಇರುವಂತಹ ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಾ? ಎಸ್. Now this work done by the electric field is nothing but okay, so ಎಷ್ಟು ಅಮೌಂಟ್ ಆಫ್ ವರ್ಕ್ ಈ ಪಾಯಿಂಟ್ ಬಿ ಮೇಲೆ ಮಾಡುತ್ತೋ ಅಷ್ಟು ಅಮೌಂಟ್ ಆಫ್ ವರ್ಕ್ ಓಕೆ ನಾವೇನ್ ಮಾಡಬೇಕು, ಎ ಇಂದ ಬಿ ತಗೊಂಡು ಹೋಗಬೇಕು, ವಿಚ್ ಇಸ್ ಇನ್ ಆಪೋಸಿಟ್ ವೇ. ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ವರ್ಕ್ ಮಾಡಬೇಕು. ದ ಸೇಮ್ ಅಮೌಂಟ್ ಆಫ್ ವರ್ಕ್ ಡನ್ ವಿಲ್ ಬಿ ಡನ್ ಬೈ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಓಕೆ ಸೊ ವಿ ನೋ ದಟ್ ಓಕೆ, ಸೊ ಇಲ್ಲಿ ಎ ಇಂದ ಬಿ ಗೆ ವರ್ಕ್ ಚೇಂಜ್ ಆಗ್ತಾ ಇರೋದ್ರಿಂದ ಲೆಟ್ ಅಸ್ ಟೇಕ್ ದಿಸ್ ಆಸ್ ಡೆಲ್ಟಾ ಡಬ್ಲ್ಯೂ. ಓಕೆ ಸೊ ಹಿಯರ್ ಡೆಲ್ಟಾ ಡಬ್ಲ್ಯೂ ಅಂತ ತಗೊಳ್ತೀನಿ. ಸೊ ಡೆಲ್ಟಾ ಡಬ್ಲ್ಯೂ ಓಕೆ ಫ್ರಮ್ ಎ ಟು ಬಿ, ಎ ಇಂದ ಬಿ ತಗೊಳ್ಳುವಾಗ ಸೊ ವಿ ನೋ ದಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು, ದಟ್ ಮೀನ್ಸ್ ವರ್ಕ್ ಇಸ್ ನಥಿಂಗ್ ಬಟ್ ವಾಟ್, ವರ್ಕಿಗೆ ಫಾರ್ಮುಲಾ ಏನಿದೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹಿಯರ್ ಆಲ್ಸೋ ದ ಫೋರ್ಸ್ ಅಂಡ್ ಲೆಟ್ ಮಿ ಟೇಕ್ ದ ಡಿಸ್ಪ್ಲೇಸ್ಮೆಂಟ್. ಸೊ ಹಿಯರ್ ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಬಟ್ ಇಲ್ಲಿಂದ ಡಿರೈವೇಶನ್ ಎಕ್ಸ್ಪ್ಲೈನ್ ಮಾಡುವಾಗ ವಿ ವಿಲ್ ನಾಟ್ ಅಪ್ಲೈ ದ ವೆಕ್ಟರ್ ಫಾರ್ಮ್, ಯಾಕಂದ್ರೆ ಸ್ಕೇಲರ್ ಫಾರ್ಮ್ ಅಲ್ಲಿ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಓಕೆ ಈಗ ಸ್ಕೇಲರ್ ಫಾರ್ಮ್ ಅಲ್ಲಿ ತಗೊಳ್ತಾ ಹೋದ್ರೆ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ ಹೌ ಮಚ್, ಡಿಎಕ್ಸ್. ಎ ಇಂದ ಬಿ ಗೆ ನಾವು ಎಲ್ಲಿಗೆ ತಗೊಂಡು ನಿಲ್ಲಿಸಬೇಕು, ಪಾಯಿಂಟ್ ಪಿ ಗೆ. ಬಟ್ ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ತಿರೋದೇನು ಎ ಇಂದ ಬಿ ಗೆ. ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ತಗೊಂಡು ಗೊತ್ತಾದ್ಮೇಲೆ ಅದನ್ನ ನಾವು ಇಂಟಿಗ್ರೇಟ್ ಮಾಡೋಣ, ಯಾಕಂದ್ರೆ ಫೋರ್ಸ್ ಜಾಸ್ತಿ ಕಂಟಿನ್ಯೂಸ್ಲಿ ವೇರಿ ಆಗ್ತಾ ಇರೋದ್ರಿಂದ ಇಂಟಿಗ್ರೇಷನ್ ಮಾಡೋಣ, ಆಮೇಲೆ ಪಾಯಿಂಟ್ ಪಿ ತಗೊಬಂದು ನಿಲ್ಲಿಸ್ಕೊಳ್ಳೋಣ. ಓಕೆ ಎಸ್. ಸೊ ಹಿಯರ್ the distance between the test point charge and when the test charge came at point A is x. Point A ಬಂದಾಗ test charge plus q, point A ಬಂದಾಗ the distance ಏನಿರುತ್ತೆ ಅಂತ ತಗೊಳ್ತಿದ್ದೀನಿ, x ಇರುತ್ತೆ ಅಂತ ತಗೊಳ್ತಿದ್ದೀನಿ. ಓಕೆ ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ದಟ್ ಈಸ್ dx is the displacement. ಓಕೆ ಎಸ್. ಫೋರ್ಸ್ ಏನಾಗುತ್ತೆ, this force is nothing but this force is due to the two charges. ನೋಡಿ ಇದೊಂದು ಚಾರ್ಜ್ ಇಲ್ಲೊಂದು ಚಾರ್ಜ್, ಫೋರ್ಸ್ ಬಿಟ್ವೀನ್ ಟೂ ಚಾರ್ಜ್ ವಿ ಕ್ಯಾನಾಟ್ ಅಪ್ಲೈ ಮಾಸ್ ಇಂಟು ಆಕ್ಸಲರೇಷನ್ ಅಪ್ಲೈ ಮಾಡೋದಕ್ಕಾಗಲ್ಲ. ಕೂಲಮ್ಸ್ ಲಾನ ಅಪ್ಲೈ ಮಾಡಬೇಕು. ಕೂಲಮ್ಸ್ ಲಾನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 1/4πε0. ಟೂ ಚಾರ್ಜಸ್ ಯಾವ್ಯಾವುದು, ಒಂದು ಕ್ಯಾಪಿಟಲ್ ಕ್ಯೂ ಪಾಯಿಂಟ್ ಚಾರ್ಜ್, ಇನ್ನೊಂದು ಚಾರ್ಜ್ ಯಾವುದು, ದಟ್ ಈಸ್ ಟೆಸ್ಟ್ ಚಾರ್ಜ್ ವಿಚ್ ಇಸ್ ಸ್ಮಾಲ್ ಕ್ಯೂ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಏನು, ಎ ಇಂದ ಈ ಕ್ಯೂ ಪಾಯಿಂಟ್ ಗೆ. ಲೆಟ್ ಮಿ ಟೇಕ್ ದಿಸ್ ಚಾರ್ಜ್, ಪಾಯಿಂಟ್ ಚಾರ್ಜ್ ಎಲ್ಲಿದೆ ಅಂತ ಅನ್ಕೊಳ್ಳೋಣ, ಓ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಓ ಇಂದ ಈ ಪಾಯಿಂಟ್ ಗೆ ಎಗೆ ಏನ್ ಡಿಸ್ಟೆನ್ಸ್ ಇದೆ, ದಟ್ ಈಸ್ ಎಕ್ಸ್. ಕೂಲಮ್ಸ್ ಲಾ ಪ್ರಕಾರ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ ಸೊ ಡೈರೆಕ್ಷನ್ ಯಾವ ಕಡೆ ಇದೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ವಾಟ್, ಮೈನಸ್.
ಹೌದಾ? ಈ ಪಾಯಿಂಟ್ ಚಾರ್ಜ್ ಇಂದ ಈ ಎಲೆಕ್ಟ್ರಿಕ್ ಫೀಲ್ಡ್ ಈ ಒಂದು ವರ್ಕ್ ಏನಿದೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ವಾಟ್ ಮೈನಸ್. ಈ ಮೈನಸ್ ಈ ಚಾರ್ಜ್ ಇಂದ ಬಂದಿರೋದಲ್ಲ, ಬಿಕಾಸ್ ಆಫ್ ದಿಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇಂದ ಬಂದಿರತಕ್ಕಂಥದ್ದು. ಓಕೆ ಫೈನ್, ಅದನ್ನೇ ನಾನು ಹೇಳಿದೆ, ಇಲ್ಲಿ ವೆಕ್ಟರ್ ಫಾರ್ಮ್ ಇದೆ, ಇದು ಸ್ಕೇಲಾರ್ ಫಾರ್ಮಿಗೆ ತಗೊಂತೀವಿ ಅಂದ್ರೆ ಡೈರೆಕ್ಷನ್ ಮೆನ್ಷನ್ ಮಾಡಿದ್ರೆ ಆಯ್ತು. ಓಕೆ, ದಿಸ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್, ಓಕೆ, ವಿಚ್ ಈಸ್ ನಥಿಂಗ್ ಬಟ್ ಡೆಲ್ಟಾ, ಓಕೆ, ಡಬ್ಲ್ಯೂ ಫ್ರಮ್ ಎ ಟು ಬಿ. ಈಗ ನಾವು ಎಲ್ಲಿಂದ ಎಲ್ಲಿಗೆ ತಗೊಬರ್ಬೇಕು? ಇನ್ಫಿನಿಟಿಯಿಂದ ಪಾಯಿಂಟ್ ಪಿ ಗೆ ತರಬೇಕು. ಓಕೆ, ಸೊ ದೇರ್ ಫೋರ್ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಪಿ ಈಸ್ ಗಿವನ್ ಬೈ ಸೇಮ್ ಅಮೌಂಟ್ ಆಫ್ ವರ್ಕ್ ಸ್ಮಾಲ್ ಡಿಸ್ಟೆನ್ಸಿಗೆ. ಸೊ ಇಲ್ಲಿಂದ ಇಲ್ಲಿಗೆ ತಗೊಬರ್ಬೇಕು ಅಂದರೆ ವಿ ಹ್ಯಾವ್ ಟು ಇಂಟಿಗ್ರೇಟ್. ಓಕೆ, ಸೊ ವಿ ಹ್ಯಾವ್ ಟು ಇಂಟಿಗ್ರೇಟ್ ಯಾವ ಡಿಸ್ಟೆನ್ಸಿಂದ ಯಾವ ಡಿಸ್ಟೆನ್ಸಿಗೆ? ಇನ್ಫಿನಿಟಿಯಿಂದ ಪಾಯಿಂಟ್ ಪಿಗೆ. ಓಕೆ, ಸೊ ಯಾಕಂದರೆ ಇಲ್ಲಿ ಡಿಸ್ಟೆನ್ಸ್ ಮಾತ್ರ ಚೇಂಜ್ ಆಗ್ತಿದ್ದಂಗೆ ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ ಹೊರತು ಬೇರೆ ಇನ್ಯಾವ ಕ್ವಾಂಟಿಟಿನೂ ಕೂಡ ಚೇಂಜ್ ಆಗಲ್ಲ. ಓಕೆ, ಕ್ಯೂ ವಿಲ್ ರಿಮೈನ್ ಸೇಮ್, ಕ್ಯೂ ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಓಕೆ, 1/4πε0 ಈಸ್ ಎ ಕಾನ್ಸ್ಟೆಂಟ್. ನಮಗೆ ಇಲ್ಲಿ ವೇರಿ ಮಾಡಬೇಕಾಗಿರೋದು ಯಾವುದು? ಎಕ್ಸ್, ದಟ್ ಮೀನ್ಸ್ ಡಿಸ್ಟೆನ್ಸ್ ಮಾತ್ರ. ಓಕೆ, ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿವರೆಗೂ? ಇನ್ಫಿನಿಟಿಯಿಂದ ಪಾಯಿಂಟ್ ಪಿಗೆ. ಪಾಯಿಂಟ್ ಪಿ ಯಲ್ಲಿರುವಂಥ ಡಿಸ್ಟೆನ್ಸ್ ಏನು? ಆರ್. ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ವಾಟ್? ಆರ್. ಪಾಯಿಂಟ್ ಪಿ ಯಲ್ಲಿರುವಂಥ ಡಿಸ್ಟೆನ್ಸ್ ಕ್ಯೂ ಇಂದ ಇಲ್ಲಿಗೆ ಏನಿದೆ ಡಿಸ್ಟೆನ್ಸು ಆರ್ ಇದೆ. ಸೊ ಹಾಗಾಗಿ ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ ವಾಟ್? ದಿಸ್, ಓಕೆ, ಡೆಲ್ಟಾ ಅಂದರೆ ವರ್ಕ್ನ ಏನು ಮಾಡ್ತಾ ಹೋಗ್ತಿದ್ದೀನಿ? ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ದಿಸ್ ಒನ್ ಡೆಲ್ಟಾ ಡಬ್ಲ್ಯೂ ಎ ಬಿ. ಓಕೆ, ಎಸ್. ಸೊ ಇದನ್ನು ನಾನು ಮತ್ತೆ ಇಲ್ಲಿ ಸಿಂಪ್ಲಿಫೈಡ್ ಮಾಡಿ ಬರೋದ್ರೆ, ಸಬ್ಸ್ಟಿಟ್ಯೂಷನ್ ಮಾಡಿ ಬರೋದ್ರೆ, ಸೊ ಇಂಟಿಗ್ರೇಟ್ ಮಾಡಿದಾಗ ದಿಸ್ ಹೋಲ್ ವ್ಯಾಲ್ಯೂ ಇಂಟಿಗ್ರೇಟ್ ಮಾಡಿದಾಗ ವಿ ವಿಲ್ ಗೆಟ್ ನಾಟ್ ದ ಡಿಫ್ರೆನ್ಸ್ ಇನ್ ವರ್ಕ್, ಟೋಟಲ್ ವರ್ಕ್ ಸಿಗುತ್ತೆ. ಸೊ ಟೋಟಲ್ ವರ್ಕ್ ಈಸ್ ನಥಿಂಗ್ ಬಟ್ ವಾಟ್? ಇಂಟಿಗ್ರೇಷನ್ ಆಫ್, ಸೊ ಡೆಲ್ಟಾ ಡಬ್ಲ್ಯೂ ಎ ಬಿ ಅಂದ್ರೇನು? ಮೈನಸ್, ಓಕೆ, 1/4πε0. ಓಕೆ, ಸೊ ಕ್ಯೂ ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಚಾರ್ಜ್? ಚಾರ್ಜ್ ಈಸ್ +1 ಕೂಲಮ್, ವಿಚ್ ಈಸ್ ನಥಿಂಗ್ ಬಟ್ 1 ಅಂತ ಬರ್ಕೋಬಹುದು, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಹಿಯರ್ ಫ್ರಮ್ ಇನ್ಫಿನಿಟಿ ಟು ಆರ್. ಸೊ ಇದು ಡೆಫಿನೆಟ್ ಇಂಟಿಗ್ರಲ್ಸು. ಓಕೆ, ಹಾಗಾಗಿ ಲಿಮಿಟ್ಸ್ಗಳನ್ನು ಅಪ್ಲೈ ಮಾಡಲೇಬೇಕು, ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟು. ಒನ್ಸ್ ಅಗೈನ್ ಡಿಸ್ಕ್ರಿಪ್ಷನಲ್ಲಿ ಇದೆ ಲಿಂಕು, ನೀವು ಅದನ್ನು ನೋಡ್ಕೊಂಡು ಬಂದರೆ ಇದು ಕ್ಲಿಯರಾಗಿ ಅರ್ಥ ಆಗುತ್ತೆ. ನಾವು ಮೈನಸ್ ಈಸ್ ಕಾಮನ್, ಯಾವುದೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇದೆ ಅದನ್ನು ಆಚೆ ತಗೊಳ್ಳೋಣ. 1/4πε0. ಓಕೆ, ಆ್ಯಂಡ್ ಕ್ಯೂ ಈಸ್ ಆಲ್ಸೋ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ, ಯಾಕಂದರೆ ಅದು ವೇರಿ ಆಗ್ತಾ ಇಲ್ಲ. ಸೊ ವೇರಿ ಆಗ್ತಿರೋದು ಯಾವುದು? ಡಿಸ್ಟೆನ್ಸ್ ಮಾತ್ರ. ಸೊ ಹೆನ್ಸ್ ಯಾವುದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು? ದಟ್ ಈಸ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು, ನಾಟ್ ಡಿಫ್ರೆನ್ಷಿಯೇಷನ್, ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಇನ್ಫಿನಿಟಿ ಟು ಆರ್. ಓಕೆ, 1/x². ನೋಡಿ, ಇಲ್ಲಿ ನಾವು ವರ್ಕ್ ಇರೋದ್ರಿಂದ ವರ್ಕ್ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಒನ್. ಆ್ಯಂಡ್ ಹಿಯರ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇರೋದ್ರಿಂದ ಹಿಯರ್ ಐ ಹ್ಯಾವ್ ಟು ಪುಟ್ dx. ನೋಡಿ, ಫೋರ್ಸ್ ವ್ಯಾಲ್ಯೂ ಮಾತ್ರ ಬರೆದಿದ್ದೆ, dx ಬರೆದಿರಲಿಲ್ಲ. ವಿತ್ ರೆಸ್ಪೆಕ್ಟ್ x²ನ ಯಾವ್ದು ವಿತ್ ರೆಸ್ಪೆಕ್ಟ್ ಆಗಿ ನಾವು ಇಂಟಿಗ್ರೇಟ್ ಮಾಡ್ತೀವಿ? dx. ಸೊ ಹಾಗಾಗಿ ಈ dx ವ್ಯಾಲ್ಯೂನ ವಿ ಹ್ಯಾವ್ ಟು ರೈಟ್ ಹಿಯರ್. ಇದನ್ನು ಸುಮ್ಮನೆ ಬರ್ಕೊಂಡಿಲ್ಲ. dx ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಫ್ರಮ್ ಎ ಟು ಬಿ. ಹೌದಾ? ನಾವು ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಟು ಗೋ ವಿತ್ ದ ಇಂಟಿಗ್ರೇಷನ್ ಪ್ರೊಸೆಸ್. ಸೊ ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ಹಿಯರ್ ಐ ವಿಲ್ ರೈಟ್ ದ ಫಾರ್ಮುಲಾ. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು, ಓಕೆ, ಸೊ ಏನು ಹೇಳುತ್ತೆ ಅಂದರೆ ಎಕ್ಸ್ ಟು ದ ಪವರ್ ಆಫ್ n+1 ಡಿವೈಡೆಡ್ ಬೈ n+1 ಅನ್ನೋ ಒಂದು ವ್ಯಾಲ್ಯೂನ ನಮಗೆ ಹೇಳುತ್ತೆ. ಸೊ ಈಗ ಎಕ್ಸ್ ಟು ದ ಪವರ್ ಆಫ್ ಇಲ್ಲೇನಿದೆ? ಡಿನಾಮಿನೇಟರಲ್ಲಿದೆ. ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್? ಓಕೆ, ದಿಸ್ ಹೋಲ್ ವ್ಯಾಲ್ಯೂ ವಿಲ್ ಬಿ ಕೆ, ಅಂದರೆ ಕೆ ಇಂಟು ಕ್ಯೂ. 1/4πε0 ಈಸ್ ನಥಿಂಗ್ ಬಟ್ ಕೂಲಮ್ಸ್ ಕಾನ್ಸ್ಟೆಂಟ್ ಕೆ, ಆ್ಯಂಡ್ ಕ್ಯೂನ ಹಾಗೆ ಬರ್ಕೊಳ್ತೀನಿ. ನಾವು ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್, ಓಕೆ, ಎಕ್ಸ್ ಟು ದ ಪವರ್ ಆಫ್ -2 ಇಂಟು dx. ಇಂಟಿಗ್ರೇಟ್ ಮಾಡಿದಾಗ ಮೈನಸ್ ಕೆ ಇಂಟು ಕ್ಯೂ, ಓಕೆ, ಇಂಟಿಗ್ರೇಷನ್ ಇನ್ಫಿನಿಟಿ ಟು ಆರ್. ಓಕೆ, ಸೊ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್. ಎಕ್ಸ್ ಟು ದ ಪವರ್ ಆಫ್ ಎನ್ ಇದ್ದಾಗ ಏನಾಯಿತು? ಎಕ್ಸ್ ಟು ದ ಪವರ್ ಆಫ್ n+1. ಸೊ ಹಾಗಾಗಿ ಎಕ್ಸ್ ಟು ದ ಪವರ್ ಆಫ್ -2 + 1 ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ? n+1, ದಟ್ ಈಸ್ -2 + 1, ವಿಚ್ ವಿಲ್ ಗಿವ್ಸ್ ಅಸ್ ಮೈನಸ್ ಕೆ ಇಂಟು ಕ್ಯೂ ಇಂಟಿಗ್ರೇಷನ್ ಆಫ್ ಇನ್ಫಿನಿಟಿ ಟು, ಓಕೆ, ಸೊ ಆರ್ ಎಕ್ಸ್ ಟು ದ ಪವರ್ ಆಫ್ ಏನಾಗುತ್ತೆ? -1 ಡಿವೈಡೆಡ್ ಬೈ -1. -2 + 1 ಅಂದರೆ -1. ಸಿ ಹಿಯರ್, ಈಗ -1 ಇಸ್ ಎ ವಾಟ್? ಕಾನ್ಸ್ಟೆಂಟ್ ವ್ಯಾಲ್ಯೂ. ಕಾನ್ಸ್ಟೆಂಟ್ ವ್ಯಾಲ್ಯೂನ ಈ ಕಡೆ ತಗೊಬಿಡೋಣ ಒನ್ಸ್ ಅಗೈನ್. ಓಕೆ, ಸೊ ಇಂಟಿಗ್ರೇಷನ್ ಅಪ್ಲೈ ಆಗಿರೋದ್ರಿಂದ ಲೆಟ್ ಮಿ ರೈಟ್. ಇಂಟಿಗ್ರೇಷನ್ ಅಪ್ಲೈ ಆದಮೇಲೆ ವಿ ಶುಡ್ ನಾಟ್ ರೈಟ್ ದಿಸ್ ವಾಟ್? ಇಂಟಿಗ್ರೇಷನ್ ಸಿಂಬಲ್ನ ಬರೀಬಾರ್ದು. ಇನ್ಸ್ಟೆಡ್ ದಟ್ ವಿ ಹ್ಯಾವ್ ಟು ಅಪ್ಲೈ ದ ಲಿಮಿಟ್ಸ್. ದಟ್ ಮೀನ್ಸ್ ಕೆ ಇಂಟು ಕ್ಯೂ ಎಕ್ಸ್ ಟು ದ ಪವರ್ ಆಫ್ -1 ಡಿವೈಡೆಡ್ ಬೈ -1, ಲೋವರ್ ಲಿಮಿಟ್ನ ಇನ್ಫಿನಿಟಿ ಆ್ಯಂಡ್ ಅಪ್ಪರ್ ಲಿಮಿಟ್ ಈಸ್ ಆರ್. ಓಕೆ, ಸೊ ಇಲ್ಲೂ ಅಷ್ಟೇ -1 ಈಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಹಾಗಾಗಿ ಅದನ್ನು ಈ ಕಡೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಕಾನ್ಸ್ಟೆಂಟ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ಇಟ್ ಆಸ್ ಹಿಯರ್ ಮೈನಸ್ ಆ್ಯಂಡ್ ಮೈನಸ್ ಕ್ಯಾನ್ಸಲ್, ದೆನ್ ಇಟ್ ವಿಲ್ ಬಿಕಮ್ ಪ್ಲಸ್ ಕೆ ಇಂಟು ಕ್ಯೂ. ಓಕೆ, ಎಕ್ಸ್ ಟು ದ ಪವರ್ ಆಫ್ -1 ಅಂದರೆ 1 ಡಿವೈಡೆಡ್ ಬೈ ಎಕ್ಸ್, ಲೋವರ್ ಲಿಮಿಟ್ ಈಸ್ ಇನ್ಫಿನಿಟಿ ಆ್ಯಂಡ್ ಅಪ್ಪರ್ ಲಿಮಿಟ್ ಈಸ್ ಆರ್. ಹೌದಾ?
ಎಸ್. ಸೊ ಒನ್ಸ್ ಅಗೇನ್ ಮತ್ತೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ, ಸೊ ಮೈನಸ್ ಕೆ, ಸೊ ಮೈನಸ್ ಇದ್ದಿದ್ದು ಪ್ಲಸ್ ಆಗೋಯ್ತು, ಕೆ ಇಂಟು ಕ್ಯೂ. ಓಕೆ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡೋದು ಹೇಗೆ ಅಂದರೆ ಫಸ್ಟ್ ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡಬೇಕು ಆ ಒಂದು ವೇರಿಯೇಬಲ್ಗೆ. ವೇರಿಯೇಬಲ್ ಇಸ್ ಎಕ್ಸ್, ಸೊ ಹಿಯರ್ this will become 1 by r minus 1 divided by infinity. Okay, yes, so therefore k into q 1 by r, I'll write it as 1 by r as it is. Integration ಆಯಿತು, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಎಲ್ಲವನ್ನೂ ಅಪ್ಲೈ ಆಯಿತು. ನಾವು ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ತಾ ಇದ್ರೆ 1 by infinity is 0. ಎನಿಥಿಂಗ್ ಬೈ 0 ಇಸ್ ಇನ್ಫಿನಿಟಿ. ಆ ಇನ್ಫಿನಿಟಿನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಸಮ್ವೇರ್ ಅರೌಂಡ್ ಹಿಯರ್ ಬರೀತೀನಿ. ಸೊ ಎ ಡಿವೈಡೆಡ್ ಬೈ 0 is infinity. ಓಕೆ, ಎ ಡಿವೈಡೆಡ್ ಬೈ ಇನ್ಫಿನಿಟಿ is 0. That means anything divided by infinity is 0. So ಹಾಗಾಗಿ 0 ಬಂತು. Now k value is 1 by 4 pi epsilon naught. 1 into k is k divided by 4 pi epsilon naught. Okay, q into 1 is q. ಈ whole value 4 pi epsilon naught into r is r. This is the amount of work done. According to definition ಏನು ಹೇಳುತ್ತೆ, it is a potential, electrostatic potential is nothing but it is the amount of work done to move a charge from infinity to a point inside the electric field. So this work is nothing but what? Potential. So ಹಾಗಾಗಿ this potential is given by V is equal to Q divided by 4 pi epsilon naught, okay, into R. This is the what? Value. Yes. ಸೊ ವೆಕ್ಟರ್ ಫಾರ್ಮ್ ಇತ್ತು, ವೆಕ್ಟರ್ ಫಾರ್ಮಿಂದ ಯಾವುದು ಕನ್ವರ್ಟ್ ಮಾಡ್ಕೊಂಡ್ವಿ? ಸ್ಕೇಲಾರ್ ಫಾರ್ಮು. ಓಕೆ, ಸ್ಕೇಲಾರ್ ಫಾರ್ಮಿಂದ ನಾವು ಡಿರೈವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆ್ಯಂಡ್ ಪೊಟೆನ್ಷಿಯಲ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಹಾಗಾಗಿ ವೆಕ್ಟರ್ ಫಾರ್ಮಲ್ಲಿ ಬರೋದಿಲ್ಲ. ಓಕೆ, ಎಸ್. ಸೊ ದಿಸ್ ಈಸ್ ವಾಟ್ ಡಿರೈವೇಷನ್ 3 ಮಾರ್ಕ್ಸಿಗೆ. ಐ ಹೋಪ್ ಯು ಅಂಡರ್ಸ್ಟುಡ್. ಇಂಟಿಗ್ರೇಷನ್ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಡಿರೈವ್ ಮಾಡ್ತಾ ಹೋಗ್ಬೋದು. ಎಸ್, ಇಂಟಿಗ್ರೇಷನ್ಗೆ ಯಾಕೆ ಅಪ್ಲೈ ಮಾಡಿದ್ವಿ? ಓಕೆ, ಸೊ ಇಲ್ಲಿಂದ ಕಂಪ್ಲೀಟ್ ಈ ಪ್ರೊಸೆಸ್ಸಿಂದ ಇಂಟಿಗ್ರೇಷನ್ ಅಪ್ಲೈ ಮಾಡ್ತಾ ಬಂದ್ವಿ. ಓಕೆ, ಸೊ ಹಿಯರ್ ಡಿ ಎಕ್ಸ್ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ. ಡಿ ಎಕ್ಸ್ ಇಲ್ಲಿ ಬರ್ದಿದ್ದೆ, ಇಲ್ಲಿ ಬರ್ದಿರಲಿಲ್ಲ. ಓಕೆ, ಸೊ ಈಗ ಇಂಟಿಗ್ರೇಷನ್ ಯಾಕೆ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ, ಲೆಟ್ ಅಸ್ ಅನಲೈಸ್ ದಿಸ್ ಒನ್ ಗ್ರಾಫಿಕಲಿ ಅನಲೈಸ್ ಮಾಡ್ತಾ ಹೋಗೋಣ. ನಾವಿಲ್ಲಿ ಅಪ್ಲೈ ಮಾಡ್ತಿರೋದು ಎರಡೇ ಕಾನ್ಸೆಪ್ಟ್. ಒನ್ ಇಸ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಾಗಿ ಫೋರ್ಸನ್ನು ವೈ ಆಕ್ಸಿಸ್ ಅಲ್ಲಿ ತಗೊಳ್ತೀನಿ, ಡಿಸ್ಪ್ಲೇಸ್ಮೆಂಟ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಳ್ತೀನಿ. ಓಕೆ, ಸೊ ಎಲ್ಲಿಂದ ಅಪ್ಲೈ ಮಾಡ್ಕೊಂಡು ಬರ್ತಿರೋದು? ಇನ್ಫಿನಿಟಿಯಿಂದ ಅಪ್ಲೈ ಮಾಡ್ಕೊಂಡು ಬರ್ತಿರೋದು. ಇನ್ಫಿನಿಟಿನಲ್ಲಿ ನಾವೇನು ಅಪ್ಲೈ ಮಾಡ್ತಿದ್ವಿ? ಫೋರ್ಸ್ನ 0. ಸೊ ಹಾಗಾಗಿ ಲೆಟ್ ಅಸ್ ಟೇಕ್ ದಿಸ್ ಆಸ್ ಒರಿಜಿನ್ ಪಾಯಿಂಟ್. ಒರಿಜಿನ್ ಆ ಪಾಯಿಂಟ್ ಅಂತ ತಗೊಳ್ಳೋಣ. ಓಕೆ, ಆರ್ ಎಲ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ವಿಲ್ ಬಿ ಇನ್ಫಿನಿಟಿ ಅಂತ ತಗೊಳ್ಳೋಣ. ಒರಿಜಿನ್ ನಾನು ಕರ್ಕೊಂಡು ಎಲ್ಲಿ ತಗೊಬರ್ತಾ ಇದ್ದೀನಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇನ್ಫಿನಿಟಿ ಅನ್ನೋ ಪಾಯಿಂಟ್ಗೆ. ಇನ್ಫಿನಿಟಿ ಅನ್ನೋ ಪಾಯಿಂಟ್ ಅಲ್ಲಿ ಫೋರ್ಸ್ ಎಷ್ಟು ಅಪ್ಲೈ ಮಾಡ್ತಿದ್ವಿ? ವೆರಿ 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 ಲೆಸ್, ವಿಚ್ ಇಸ್ ಮೈನಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೋಗ್ತಾ ಹತ್ರ ಬರ್ತಾ ಅಂದ್ರೆ ಇದನ್ನ ಫೋರ್ಸ್ ಅನ್ನು ಅಪ್ಲೈ ಮಾಡ್ತಾ ಹೋಗ್ತಿದ್ವಿ. ಅಂಡ್ ಇಟ್ ಇಸ್ ಕಂಟಿನ್ಯೂಸ್ಲಿ ಇಂಕ್ರೀಸಿಂಗ್. ಸ್ವಲ್ಪ ಒಳಗಡೆ ಬಂತು ಅಂತ ಈ ಪಾಯಿಂಟಿಗೆ ಬರ್ತಿದ್ದಂಗೆ ಸ್ವಲ್ಪ ಫೋರ್ಸ್ ಜಾಸ್ತಿ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಮುಂದೆ ಬಂದ್ವಿ. ಏನೋ ಪಾಯಿಂಟ್ ಅಲ್ಲಿ ಇನ್ನೂ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡ್ತಾ ಇದೀವಿ. ನೆಕ್ಸ್ಟ್ ಪಿ ಅನ್ನೋ ಪಾಯಿಂಟಿಗೆ ಬರೋಷ್ಟೊತ್ತಿಗೆ ಇನ್ನೂ ಫುಲ್ ಅಪ್ಲೈ ಮಾಡ್ತಾ ಇದೀವಿ ಫೋರ್ಸ್ನ. ಹೌದಾ? ಸೊ ದಟ್ ಮೀನ್ಸ್ ದ ಫೋರ್ಸ್ ಇಸ್ ಕಂಟಿನ್ಯೂಸ್ಲಿ ವೇರಿಂಗ್ ಆಗ್ತದೆ, ಯೂನಿಫಾರ್ಮ್ ಇಲ್ಲ, ಕಂಟಿನ್ಯೂಸ್ಲಿ ವೇರಿಂಗ್ ಆಗ್ತಾ ಇದೆ. ಸೊ ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಗ್ರಾಫ್ ವಿ ಕ್ಯಾನ್ ಓನ್ಲಿ ಮಲ್ಟಿಪ್ಲೈ ಆರ್ ಡಿವೈಡ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಅಂಡ್ ವೈ ಆಕ್ಸಿಸ್ ನಮಗೆ ಎಫ್ ಇಂಟು ಎಸ್ ಸಿಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ವಾಟ್? ವರ್ಕ್ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್. ಸೊ ಇಲ್ಲಿ ಎಫ್ ಇಂಟು ಎಸ್ ಮಾಡೋಣ ಅಂತ. ಓಕೆ, ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಮಾಡೋಣ ಅಂತ ಹೇಳಿದ್ರೆ ಐ ಆಮ್ ನಾಟ್ ಗೆಟಿಂಗ್ ಎ ಯೂನಿಫಾರ್ಮ್ ಗ್ರಾಫ್. ಹಾಗಾಗಿ ನನಗೆ ಗ್ರಾಫ್ ಯೂನಿಫಾರ್ಮ್ ಆಗಿ ಸಿಗಬೇಕು ಅಂತ ಹೇಳಿದ್ರೆ ದ ಗ್ರಾಫ್ ಹ್ಯಾಸ್ ಟು ಬಿ ಎ ಸ್ಟ್ರೈಟ್ ಲೈನ್. ಸೊ ನಾನ್ ಯೂನಿಫಾರ್ಮ್ ಇರೋದ್ರಿಂದ ಐ ಹ್ಯಾವ್ ಟೇಕನ್ ಎನಿ ಟೂ ಪಾಯಿಂಟ್ಸ್ ತಗೊಂಡೆ. ದಿಸ್ ಇಸ್ ಪಾಯಿಂಟ್ ಓಕೆ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಪಾಯಿಂಟ್ ಎ ಇಂದ ಬಿಗೆ ಬರುವಂತಹ ಡಿಸ್ಟೆನ್ಸ್ ಅನ್ನ ಡಿ ಎಕ್ಸ್ ಅಂತ ತಗೊಂಡೆ. ಅಂಡ್ ಅಟ್ ದಟ್ ಟೈಮ್ ದ ಫೋರ್ಸ್ ಫಂಕ್ಷನ್ ಅನ್ನ ಏನಂತ ತಗೊಂಡಿದ್ವಿ? ಓಕೆ, ಸೊ ಹಿಯರ್ ವಿ ಟುಕ್ ದ ವ್ಯಾಲ್ಯೂ ಆಫ್ ಫೋರ್ಸ್ ಆಸ್ ಎಫ್ ಅಂಡ್ ವಿ ಹ್ಯಾವ್ ಇಂಟಿಗ್ರೇಟೆಡ್. ಸೊ ದಟ್ಸ್ ವೈ ನೋಡಿ, ಇದು ನಾನ್ ಯೂನಿಫಾರ್ಮ್ ಇರೋದ್ರಿಂದ ಕಂಟಿನ್ಯೂಸ್ಲಿ ವೇರಿ ಆಗ್ತಿರೋದ್ರಿಂದ ವಿ ಹ್ಯಾವ್ ಅಪ್ಲೈಡ್ ದ integration concept. Okay, so I hope you understood. See, yes. This is idu potential alva. Okay, amount of work done due to electric field at this point. So amount of work done due to electric field at this point is equal to, it is the amount of work done to move a charge from infinity to a point P. Okay, from infinity to point P ಗೆ amount of work done ಏನಾಯಿತು? which is nothing but Q divided by 4 pi epsilon naught. Okay, r multiply ಆಗಲ್ಲ ಅಲ್ವಾ? ಸೊ r is okay in terms of denominator here epsilon naught r, q divided by 4 pi epsilon naught r. ಸೊ ಹಾಗಾಗಿ q divided by 4 pi epsilon naught r. ಓಕೆ, ಸೊ ದಿಸ್ ಈಸ್ ದ ಅಮೌಂಟ್ ಆಫ್ ಪೊಟೆನ್ಷಿಯಲ್. ಇದನ್ನು ನಾವೇನಂತ ಕರಿತೀವಿ? ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಪೊಟೆನ್ಷಿಯಲ್ is not due to this charge, point charge or unit positive charge. It is due to the point charge which we considered at position O. Yes, I hope you understood. Now in the next video we will discuss okay the next derivation, that is nothing but potential due to a electric dipole. I hope ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಿರೋ ದಯವಿಟ್ಟು ನೀವು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಕೇಳ್ತಾ ನಮಸ್ತೆ.